ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಡ್ಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗಡ್ಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕೃಷ್ಣ ತುಪ್ಪದವರು ತುಪ್ಪವನ್ನು ಕೊಟ್ಟಿದ್ದಾರೆ. ಮುರುಳಿಯವರೇ ತುಪ್ಪ ಹಾಕಿ ಅಡುಗೆ ಮಾಡಿ ರುಚಿಯಾಗಿರುತ್ತೆ ಅಂತ ಹೇಳಿದ್ದಾರೆ. ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರುಳಿಯವರು ಯಾರನ್ನು ಕರೆಸ್ತಾ ಇದ್ದಾರೆ, ಏನಪ್ಪಾ ವಿಶೇಷ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೋ ಕ್ವಶನ್ ಮಾರ್ಕ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಆನಂದ್ ಅವ್ರನ್ನ ಕರೆಸಿ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಆನಂದ್ ಅವರೇ ಬನ್ನಿಪಾ. ನಮಸ್ಕಾರ ಆನಂದ್. ನಮಸ್ಕಾರ ಸರ್. ಏನ್ ಸಮಾಚಾರ? ಫುಲ್ ಖುಷಿಯಾಗಿ ಬರ್ತಾ ಇದೀರಾ? ಹೆಂಗ್ ನಡೀತಾ ಇದೆ ಬಿಸ್ನೆಸ್ ಎಲ್ಲ? ಚೆನ್ನಾಗಿ ಹೋಗ್ತಾ ಇದೆಯಾ? ಜನಗಳೆಲ್ಲ ಫೋನ್ ಮಾಡ್ತಾ ಇದಾರಾ? ಚಿಕನ್ ಮಾಡ್ಕೊಡಿ, ಮಟನ್ ಮಾಡ್ಕೊಡಿ, ತಂದೂರಿ ಮಾಡ್ಕೊಡಿ, ರೇಷ್ಮೆ ಕಬಾಬ್ ಮಾಡ್ಕೊಡಿ ಅಂತ. ಹೌದು ಸರ್, ಸುಮಾರು ಫೋನ್ಗಳು ಬರ್ತವೆ. ಓಕೆ, ವೆರಿ ಗುಡ್ ವೆರಿ ಗುಡ್. ಏನ್ ಮಾಡ್ತಾ ಇದೀರಾ ನೀವು ಇವತ್ತು? ಇವತ್ತು ತಂದೂರಿ ಅರಿಯಾಲಿ ಟಿಕ್ಕಾ. ಓಕೆ, ತಂದೂರಿ ಅರಿಯಾಲಿ ಫಿಶ್ ಟಿಕ್ಕಾ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಫಿಶ್ ಹರಿಯಾಲಿ ಟಿಕ್ಕಾ ಬೇಕಾಗುವ ಸಾಮಗ್ರಿಗಳು: ಅಂಜಲ್ ಮೀನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೊಟ್ಟೆ, ಮೊಸರು, ಹಸಿ ಮೆಣಸಿನಕಾಯಿ, ನಿಂಬೆ ರಸ, ಗರಂ ಮಸಾಲ, ಜೀರಿಗೆ ಪುಡಿ, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಸಾಕಾ? ಶುರು ಮಾಡೋಣ. ಏನ್ ಕೊಡ್ಲಿ ಫಟಾಫಟ್ ಅಂತ ಹೇಳಿ ನಿಮ್ಗೆ? ಈಗ ಮಿಕ್ಸಿಂಗ್ ಬೌಲ್ ಸರ್, ತೊಳಿ ಮಾಡ್ಕೊಳ್ಳಿ. ಏನೇನ್ ಮಾಡ್ತೀರಾ ಮಾಡ್ಕೊಳ್ಳಿ. ಫಿಶ್ ಹಾಕ್ತಾ ಇದೀನಿ. ಹಾಕಿ ಎಲ್ಲ. ಇದು ಬೋನ್ಲೆಸ್ಸಾ? ಇದು ಬೋನ್ಲೆಸ್ ಸರ್, ಮೂಳೆಗಳಿಲ್ಲದ ಮೀನು. ಹೌದು. ಓಕೆ, ಹಾಕಿ. ಸಾಲ್ಟ್ ಸರ್ ಹಾಕಿ. ಹಾಕ್ತಾ ಇದೀನಿ. ಮೊಸರು? ಹೌದು ಸರ್. ಓಕೆ 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 ಓಕೆ. ಮೊಸರು, ಸ್ವಲ್ಪ ಉಪ್ಪನ್ನ ಹಾಕಿ. ಹೌದು. ಇನ್ನೇನ್ ಹಾಕ್ತೀರಾ ಮೀನ್ ನೆನ್ಸ್ಕೊಳಕ್ಕೆ? ಇದು ಡೈರೆಕ್ಟ್ ಮಸಾಲ ಸರ್, ಏನ್ ತೊಂದ್ರೆ ಇಲ್ಲ. ತೊಂದ್ರೆ ಏನಿಲ್ವಾ? ಹರಿಯಾಲಿ ಟಿಕ್ಕಾ. ಹೌದು, ಫಿಶ್ ಟಿಕ್ಕಾ, ಹರಿಯಾಲಿ ಫಿಶ್ ಟಿಕ್ಕಾ. ಜೀರಾ ಪೌಡರ್. ಜೀರಾ ಪೌಡರ್ ಬೇಕಾ ಇದಕ್ಕೆ? ಹೌದು. ಒಂದೊಂದಕ್ಕೆ ಒಂದೊಂದಲ್ಲ? ಹೌದು ಸರ್. ಗರಂ ಮಸಾಲ ಪೌಡರ್ ಹಾಕಿ 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 ಹಾಕಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ. ಸ್ವಲ್ಪ ಹಾಕಿದ್ರೆ ಸಾಕು, ಮತ್ತೆ ರುಬ್ಬಕ್ಕೆ ಸ್ವಲ್ಪ ಹಾಕ್ತೀವಿ. ಓಕೆ. ಇದು ಮ್ಯಾಗ್ನೆಟ್ ಮಾತ್ರ. ಓಕೆ. ಸ್ವಲ್ಪ ಲೆಮನ್ ಮಾಡಿ. ಇದೇ ಹುಳಿ ಮಜಾ ಕೊಡೋದು ನಿಮ್ಗೆ? ಹೌದು ಸರ್. ಹೌದು. ಈ ಹುಳಿನೇ ಫಿಶ್ ಅಲ್ಲಿ ಮಜಾ ಕೊಡ್ಬೇಕು ಅಂದ್ರೆ ಆ ನಿಂಬೆ ಹಣ್ಣಿನ ರಸನೇನೆ? ಹೌದು ಸರ್. ಎಷ್ಟು ಅವರ್ ನೆನ್ಸ್ಬೇಕಾಗುತ್ತೆ? ಇದೇನು ಒಂದು ಈ ತರ ಡೈರೆಕ್ಟ್ ಫಸ್ಟ್ ಮೊಸರು ಉಪ್ಪು ಹಾಕಿದ್ರೆ ನಿಮ್ಗೆ ಒಂದು 15 ನಿಮಿಷ 20 ನಿಮಿಷ ಅಲ್ಲಿ ಸಾಕಲ್ಲ? ಸಾಕು. ಓಕೆ. ಇಲ್ಲ ಫಸ್ಟ್ ಮಸಾಲೆ ಹಾಕಿ ಆಮೇಲೆ ಉಪ್ಪು ಅದೆಲ್ಲ ಹಾಕಿದ್ರೆ ನಿಮಗೆ ಒಂದು ಅರ್ಧದಿಂದ 1 ಗಂಟೆ ಬೇಕು. ಓಕೆ ಸರ್. ಫ್ರಿಜ್ಜಲ್ಲಿ ಇಟ್ಟರಷ್ಟು ಇನ್ನೂ ಮ್ಯಾಗ್ನೆಟ್ ಚೆನ್ನಾಗಾಗುತ್ತೆ. ಓಕೆ. ಫಿಶ್ ಆಗಲಿ ಚಿಕನ್ ಆಗಲಿ ಯಾವುದೇ ಆಗಲಿ. ಓಕೆ ಸರ್. ಸರ್ ಇದು ಮಸಾಲೆ. ಏನ್ ಮಸಾಲೆ ಇದು? ತಂದೂರಿ ಮಸಾಲ ಸ್ವಲ್ಪ ಹಾಕೊಂಡು ಹಾಕಿ. ಇದೇ ಮೇಯ್ನು ತಂದೂರಿ? ಹೌದು. ನೆನ್ಸಿಟ್ಬಿಡ್ತಾ ಇದ್ದೀರಾ? ಹೌದು ಸರ್. ಮೊಟ್ಟೆ. ಓಕೆ, ಹಾಕಿ. ಓಕೆ ಓಕೆ ಓಕೆ. ಚೂರು ಅರಿಶಿನ ಪುಡಿಬೇಕು ಸರ್. ಕೊಟ್ಟೆ ಸರ್. ಚೂರು ಯಾಕೆ? ನಮ್ಮ ಎವರೆಸ್ಟ್ ಅವರು ಒಂದು ಪ್ಯಾಕೆಟ್ ಕೊಟ್ಬಿಟ್ಟಿದ್ದಾರೆ. ಎಷ್ಟು ಬೇಕಾದ್ರೆ ಹಾಕೊಂಡು ಕಲರ್ ಬರ್ಸ್ಕೊಳ್ಳಿ ಅಂತ. ಹಾಕ್ಲಾ? ಹಾಕಿ ಸರ್. ಹೌದು, ಕಲರ್ ಚೆನ್ನಾಗಿ ಬರುತ್ತೆ ಎವರೆಸ್ಟ್. ಒಳ್ಳೆ ಕಲರ್, ಒಳ್ಳೆ ಟೇಸ್ಟು, ಒಳ್ಳೆ ಕಲರ್. ಶುಂಠಿ ಬೆಳ್ಳುಳ್ಳಿ ಸರ್ ಹಾಕಿ ಸರ್. ಇದಕ್ಕೆ ರುಬ್ಬಕ್ಕೆ 1-2 ಪೀಸ್ ಆದ್ರೆ ಸಾಕು. ಓಕೆ. ಇದೇನು ಬೆಳ್ಳುಳ್ಳಿ ಬಿಡಿಸ್ಬೇಕಂತ ಏನಿಲ್ಲ, ಹಂಗೆ ಹಾಗೇನು ಹಾಕೋಬಹುದು, ಇಲ್ಲ ಬಿಡ್ಸ್ ಹಾಕಿದ್ರೆ ಹಾಕೋಬಹುದು. ಓಕೆ ಸರ್. ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಅಲ್ಲ, ನಾವು ಮಾಡಿ ಮಸಾಲೆ ಹಾಕಿಲ್ಲ, ತಿರ್ಗಿನ ಮಸಾಲ, ಇನ್ನೊಂದು ಹೌದು ಹೌದು ಮಸಾಲ. ಹೌದು. ಇದು ಹರಿಯಾಲಿ ಮಸಾಲ, ಗ್ರೀನ್ ಕಲರ್ ಆಗುತ್ತೆ. ಗ್ರೀನ್ ಹರಿಯಾಲಿ. ಓಕೆ. ಪುದೀನ ಜಾಸ್ತಿ ಹಾಕ್ಬೇಕು ಇದಕ್ಕೆ. ಹಾಕಿ ಕಲರ್ ಬರಕ್ಕೆ. ಕಲರು ಮತ್ತೆ ಫ್ಲೇವರ್. ವೆರಿ ಗುಡ್. ಹಸಿರು ಮೆಣಸಿನ್ಕಾಯಿ ಬೇಕೇ ಬೇಕು. ಬೇಕೇ ಬೇಕು. ಹಾಕಿ ಹಾಕಿ. ಪನ್ನೀರ್ ಹಾಕಿ. ಗ್ರೈಂಡ್ ಮಾಡ್ಕೊಂಡು ಮಾಡಿ ಸರ್, ಮಾಡಿ ಆನಂದ್. ಆಗಿದೆ ಸರ್. ಹಾಕಿ. ತವಾ ಇಟ್ಕೊಳ್ಳ ನಾನು? ಇಟ್ಕೊಳ್ಳಿ. ನೋಡಿ ಸರ್, ತೋರಿಸಿ. ಗ್ರೀನ್ ಕಲರ್ ಬರುತ್ತಾ? ಓಕೆ. ಹರಿಯಾಲಿ ಅಂದ್ರೆ ಗ್ರೀನ್ ಕಲರ್ ಬರಬೇಕು. ಹೌದು. ಅದೇ ಅವಾಗಿಂದ ಹೇಳ್ತಾ ಇದ್ದೆ ನಾನು ನಿಮ್ಗೆ.
ಮತ್ತೆ ಇದು ಗ್ರೀನ್ ಬಿದ್ರೆ ಅರ್ಶನ ಬಿದ್ರೆ ಇನ್ನೂ ಗ್ರೀನ್ ಆಗುತ್ತೆ. ಇನ್ನೂ ಅರ್ಶನ ಬೇಕಾ? ಇಲ್ಲ ಸಾಕು ಅಷ್ಟೇ, ಸಾಕಲ್ಲ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನೋಡಿ, ಕಲರೇ ಯೂಸ್ ಮಾಡಿಲ್ಲ ನಾನು. ಎಸ್ 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 ಸ್ವಲ್ಪ ತಂದೂರ್ ಮಸಾಲನು ಹಾಕಿದೀವಿ, ಹೌದು, ಹರಿಯಾಲಿ ಮಸಾಲನು ಹಾಕಿದೀವಿ. ಹೌದು ಸರ್. ತಿನ್ಕೊಳ್ಳಿ ಇವಾಗ. ಏನು ಡೈರೆಕ್ಟ್ ಬೇಯಿಸೋದಷ್ಟೇ. ಇನ್ನ ಎಣ್ಣೆ ಬೇಕಾ? ಸಾಕು ಸರ್, ಹಾಕ್ತೀನಿ ಸರ್. ಹಾಕಿ ಹಾಕಿ ಹಾಕಿ. ಹೆಂಗ್ ಬೇಕಾದ್ರೆ ಇದು ಮಾಡ್ಕೋಬೋದು. ಸ್ವಲ್ಪ ಕ್ಲೋಸ್ ಮಾಡೋಣ ಸರ್. ಸಾಕು ಸರ್, ನೀರು ಬಿಟ್ಟು. ಸಾಕಾ? ಇಷ್ಟೇ ಸಾಕಾ? ಸಾಕು ಸರ್. ಸ್ವಲ್ಪ ಉಲ್ಟಾ ಮಾಡಿದ್ರೆ ಆಯ್ತು. ಇನ್ನೊಂದು ರೌಂಡು ಅಷ್ಟೇ, ಮತ್ತೇನು ಕ್ಲೋಸ್ ಮಾಡೋದೇನು ಬೇಕಾಗಿಲ್ಲ. ಓಕೆ. ಆಕ್ಚುಲಿ ಇದು ಈ ಥರ ಮಾಡೋದು ಮಸಾಲೆ ಹಿಡಿಯೋಕ್ಕೆ ಫಿಶಲ್ಲಿ. ಇನ್ನೊಂದು ಮುಚ್ಚೋಣ? ಬೇಡ ಸರ್, ಸಾಕಾ? ಇದು ಎಣ್ಣೆಸಲ್ಲಿ ಓಪನ್ ಇರಬೇಕು, ಯಾಕಂದ್ರೆ ನೀರಿನ ಅಂಶ ಹೋಗುತ್ತೆ, ಡ್ರೈ ಆಗುತ್ತೆ ಇದು. ಓಕೆ. ಅವಾಗ ಮಸಾಲೆ ಚೆನ್ನಾಗಿ ಇರ್ತದೆ. ಇದಕ್ಕೆ ಏನ್ ಮಾಡ್ತೀರಾ? ಕಂಬಿ ಗಿಂಬಿಗೆ ಚೂಸ್ತೀರಾ? ಕಂಬಿಗೆ ಅಥವಾ ಜಾಲರಿ ಮೇಲೆ? ಅಲ್ಲ ಸರ್, ಕಂಬಿ. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಫಿಶ್ ಸ್ಪೆಷಲ್ ನ ತೋರಿಸ್ತಾ ಇದ್ದಾರೆ ನಮ್ಮ ಆನಂದ್ ಅವರು. ಅದ್ಭುತವಾಗಿರುವಂತಹ ಫಿಶ್ ಟಿಕ್ಕಾ, ಹರಿಯಾಲಿ ಟಿಕ್ಕಾ ಅದ್ಭುತವಾಗಿದೆ. ಇದನ್ನ ತಂದೂರ್ ಸ್ಟೈಲಲ್ಲಿ ಮಾಡ್ತಾ ಇದ್ದಾರೆ. ತಂದೂರ್ ಒಲೆ ಇಲ್ಲದೇ ಇದ್ರೂ ಪರವಾಗಿಲ್ಲ, ಮನೆಯಲ್ಲೇ ಮಾಡ್ಕೋಬಹುದು. ಅದನ್ನ ಯಾವ ಶೈಲಿಲಿ ಮಾಡಬೇಕು ಅಂತ ನಮ್ಮ ಆನಂದ್ ಅವರು ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದ್ದಾರೆ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಓಕೆ. ಏನ್ ಮಾಡ್ಬೇಕು ನೆಕ್ಸ್ಟ್? ಏನು ಆಫ್ ಮಾಡೋಣ ಇದನ್ನ? ಆಫ್ ಮಾಡಿ. ಓಕೆ, ಚುಚ್ಚಿ ಸರ್. ವೆರಿ ಗುಡ್, ಅದ್ಭುತ. ಮಸಾಲೆ ಸಮೇತ ಸ್ವಲ್ಪ. ಅದ್ಭುತ. ಮಸಾಲೆ ಇಟ್ಕೊಳ್ಳೋಕೋಸ್ಕರ ಇವೆಲ್ಲ ಪ್ರಯತ್ನಗಳಲ್ಲ? ಹೌದು ಸರ್, ಹೌದು. ಈ ಮಸಾಲೆನೂ ವೇಸ್ಟ್ ಆಗಲ್ಲ ನಿಮಗೆ. ತಿರ್ಗಾ ಅದ್ರ ಜೊತೆಗೆ ಹಾಕೊಂಡು ನೆಕ್ಸ್ಟ್ ಬೇರೆ ಏನಕ್ಕಾದ್ರೂ ಯೂಸ್ ಆಗುತ್ತೆ. ತಂದೂರಿ ಫಿಶ್ ಹರಿಯಾಲಿ ಟಿಕ್ಕಾ. ಓಕೆ. ತಂದೂರಿ ಫಿಶ್ ಹರಿಯಾಲಿ ಟಿಕ್ಕಾ, ಗ್ರೀನ್ ಕಲರ್ ತಂದೂರಿ ಚಿಕನ್ ಮಾಡ್ತಾ ಇರ್ತಾರಲ್ಲಾರುವೆ. ಫಿಶ್ ಅಲ್ಲಿ ಮಾಡೋದೇ ಒಂದು ಅದ್ಭುತ. ಯಾಕಂದ್ರೆ ಫಿಶ್ ಅಲ್ಲಿ ಆ ಮಾಂಸ ತುಂಬಾ ಮೆದುವಾದಂತ ಮಾಂಸ, ಅದ್ರಲ್ಲಿ ಮಾಡಿದ್ರೆ ಟೇಸ್ಟೇ ಬೇರೆ. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆನಂದ್ ಅವರು ಹರಿಯಾಲಿ ಫಿಶ್ ಟಿಕ್ಕಾವನ್ನ ಮಾಡಿ ನಮ್ಗೆ ಕೇಳ್ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಇದೇ ಮಸಾಲ ಬೇಕಾದ್ರೆ ನೀವು ಚಿಕನ್ಗೂ ಹಾಕೋಬಹುದು. ಆ ಚಿಕನ್ಗೆ ಹಾಕೊಂಡ್ರು ಕೂಡ ಇದೇ ಮಸಾಲದಲ್ಲೇ ನೀವು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಮಸಾಲ ಒಂದೇನೆ, ಮಾಂಸ ಮಾತ್ರ ಬೇರೆ ಇಲ್ಲಿ. ಓಕೆ. ಈ ಹರಿಯಾಲಿ ಫಿಶ್ ಟಿಕ್ಕಾನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಫಿಶ್ ಹರಿಯಾಲಿ ಟಿಕ್ಕಾ ಮಾಡುವ ವಿಧಾನ: ಒಂದು ಬೌಲ್ಗೆ ಮೀನು, ಉಪ್ಪು, ಮೊಸರು, ಜೀರಿಗೆ ಪುಡಿ, ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಿಂಬೆ ರಸ, ತಯಾರಿಸಿದ ಮಸಾಲ, ಮೊಟ್ಟೆ, ಅರಿಶಿನ ಹಾಕಿ ಮಿಕ್ಸ್ ಮಾಡಿ 15 ನಿಮಿಷ ನೆನೆಯಲು ಬಿಡಿ. ಒಂದು ಬೌಲ್ಗೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿ ಮೆಣಸಿನಕಾಯಿ ನೀರು ಸೇರಿಸಿ ರುಬ್ಬಿ ಮೀನಿಗೆ ಹಾಕಿ ಮಿಕ್ಸ್ ಮಾಡಿ ಕಾದ ಎಣ್ಣೆಗೆ ಹಾಕಿ ಫ್ರೈ ಮಾಡಿ ಕಂಬಿಗೆ ಚುಚ್ಚಿ ಬೆಂಕಿಯಲ್ಲಿ ಸುಡಬೇಕು. ಈಗ ಫಿಶ್ ಹರಿಯಾಲಿ ಟಿಕ್ಕಾ ರೆಡಿ ಟು ಟೇಸ್ಟ್. ಓಕೆ ಆನಂದ್, ಟೇಸ್ಟ್ ಮಾಡೋಣ. ಮಾಡಿ ಸರ್, ಟೇಸ್ಟ್ ಮಾಡಿ.
ಮಸಾಲ ಟೇಸ್ಟಿ ಆಗಿದೆ ಸರ್. ಅದ್ಭುತ. ಫಿಶು ಚೆನ್ನಾಗಿದೆ, ಹೌದು ಸರ್. ಮಸಾಲ ಚೆನ್ನಾಗಿದೆ, ಆ ತಂದೂರಿ ಫ್ಲೇವರ್ ಅದ್ಭುತವಾಗಿದೆ. ಅದೆಲ್ಲ ಒಂದಕ್ಕೊಂದು ಆಗ್ಬರ್ಬೇಕು. ಹೌದು ಸರ್. ಇಲ್ಲ ಅಂದ್ರೆ ಒಂಥರ ಮಿನಿ ಹೋಟೆಲ್ ಇದ್ದಂಗೆ. ನಮ್ಮ ಆನಂದ್ ಅವ್ರ ಜೊತೆಗಿತ್ತು ಅಂದ್ರೆ ಹೋಟ್ಲಲ್ಲಿ ಏನೇನು ಮಾಡ್ತಾರೋ ಎಲ್ಲ ಚೇಷ್ಟೆಗಳು ಇಲ್ಲಿ ಮಾಡ್ಕೋಬಹುದು ಅಂತ ತೋರಿಸ್ಕೊಡ್ತಾ ಇರ್ತಾರೆ. ಅದ್ಭುತವಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿದೆ. ಒಂದ್ಸರಿ ನಂಬರ್ ಹೇಳ್ರಿ, ಫೋನ್ ನಂಬರ್ ಹೇಳ್ರಿ. 80 ಒಂದು ನಿಮಿಷ 80 50 22 22 52 52 58 5258. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೆಂಗಿದೆ ಫಿಶು, ಹೆಂಗ್ ತಿನ್ಬೇಕಿದೆ ನಾವು. ತುಂಬಾ ಅದ್ಭುತವಾದಂಥ ಫಿಶು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಮಸಾಲ ಹಿಡಿದಿದೆ, ಗ್ರೀನ್ ಮಸಾಲ. ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ. ಕುಕೀಸ್ ಪಾರ್ಟ್ನರ್ ಯುನಿಬಿಕ್ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಫಟಾಫಟ್ ಅಂತ ಮಾಡಬೇಕು, ಮಾಡೋ ಅಡಿಗೆ ರುಚಿಯಾಗಿರ್ಬೇಕು. ನಾಳೆ ಸಂಕ್ರಾಂತಿ ಹಬ್ಬಕ್ಕೆ ಬೆಳಗ್ಗೆನೆ ನೀವು ಮಾಡ್ಕೋಬೇಕು. ಆ ತರದ್ ಏನಾದ್ರು ಮಾಡಿಸಿ ಮುರಳಿಯವ್ರೆ ಅಂತ ಸಾಕಷ್ಟು ಜನ ಕೇಳ್ಕೊಂಡಿದ್ರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದಾರೆ ಮಯ್ಯ ಸ್ಪೆಷಲ್ ನ ತೋರಿಸ್ಕೊಡಕ್ಕೋಸ್ಕರ ತುಂಗಾ ಅವರು. ತುಂಗಾ ಬನ್ನಿಪಾ. ನಮಸ್ಕಾರ. ಮತ್ತೇನು ಸಮಾಚಾರ? ಏನಿಲ್ಲ ಸರ್. ಹೇಗಿದೆ ಕೆಲಸಗಳೆಲ್ಲ? ಕೆಲಸ ಎಲ್ಲ ಆರಾಮಾಗಿದೆ. ಸಂಕ್ರಾಂತಿ ಹಬ್ಬ ನಾಳೆ, ಹಬ್ಬ ಜೋರ್ ಮಾಡ್ಬೇಕು. ಅದಕ್ಕೆ ನಿಮಗೆ ಮಯ್ಯಾಸ್ ಬೆವರೇಜ್ ಫುಡ್ಸ್ ಲಿಮಿಟೆಡ್ ಇಂದ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾಳೆ ಹೇಳೋಣ, ನಾಳೆನೂ ತಿರ್ಗಾ ಕರ್ಸ್ಕೊಳ್ತೀವಿ. ಅಷ್ಟು ಸುಲಭವಾಗಿ ಇವತ್ತೇ ಕಳಿಸ್ಬಿಡಲ್ಲ. ಏನ್ ಮಾಡ್ತಾ ಇದ್ರಿ ಇವತ್ತು ಸರ್? ನಮ್ದು ಪಾಯಸ ಮಿಕ್ಸಲ್ ಪಾಯಸ, ವರಮಸಾಲೆ ಮಿಕ್ಸಲ್ ಪಾಯಸ ಮಿಕ್ಸ್ ಅಲ್ಲಿ ಪಾಯಸ. ಏ ನಿಮ್ದೊಳ್ಳೆ ಕತ್ತೀರಿ, ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟು ಏನ್ ಮಿಕ್ಸಲ್ 5 ನಿಮಿಷಕ್ಕೆ ಮಾಡಿ ಕೊಡ್ತಾ ಇರ್ತಾರೆ. ಏನ್ ಬೇಕು ಅದನ್ನ. ಪಾಯಸದ ಮಿಕ್ಸು ಇದೆಯಾ ನಿಮ್ಮ ಹತ್ರ? ಪಾಯಸ ಮಿಕ್ಸು ಇದೆ. ಅದು ಒಂದು ಮಾಡೋದೊಂದು ಮೆಥಡ್ ಇದೆ, ಅಂದ್ರೆ ಯಾಕೆ ವಿಧಾನದಲ್ಲಿ ಮಾಡ್ಬೇಕು ಅದು. ಎಸ್. ಹಾಲಿನ ಪಾಯಸ ಬೇಕಾಗುವ ಸಾಮಗ್ರಿಗಳು: ಮಯ್ಯಾಸ್ ಶಾವಿಗೆ ಪಾಯಸ ಮಿಕ್ಸ್, ಹಾಲು. ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಫಸ್ಟ್ ಒಂದು ಹಾಲು ಕಸಪ್ ಅಂತ ಇದೆ ಸರ್, ಕೊಟ್ಟೆ ಇಟ್ಕೊಳ್ಳಿ ಸರ್. ಇದಕ್ಕೆ ಹಾಲು ತುಂಗಾ ಫಸ್ಟ್ ಹಾಲ್ನ ಎಷ್ಟೊಂದಂಗೆ ಕಾಯಿಸ್ಕೋಬೇಕು? ಹಾಲು ಕುದಿ ಬರೋವರೆಗೆ ಉಕ್ಕು ಬರಬೇಕು. ಕುದಿ ಬರಬೇಕು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಯ್ಯ ಸ್ಪೆಷಲ್ ರೆಡಿ ಟು ಈಟ್. ನೀವು ತಗೊಂಡೋಗಿ ಮನೇಲಿ ಯಾವ ರೀತಿ ಮಾಡ್ಕೋಬೇಕು, ಅದು ತಗೊಂಡೋದ್ರೆ ಮಾಡ್ಕೊಳ್ಳೋದು ಕಲ್ತಿರ್ಬೇಕಲ್ವಾ. ಏನೋ ಒಂದು ಹಾಕ್ಬಿಟ್ಟು ಅಯ್ಯೋ ಏನಪ್ಪ ಆ ಥರ ಇಲ್ಲ ಅನ್ಕೊಳ್ಳೋದೆಲ್ಲ ಬೇಕಾಗಿಲ್ಲ. ನಾಳೆ ಸಂಕ್ರಾಂತಿ ಹಬ್ಬ ಬೇರೆ, ಒಳ್ಳೆ ಒಂದು ಹಾಲಿನ ಖೀರು, ಹಾಲಿನ ಪಾಯಸ ಮಾಡ್ಕೋಬೇಕು ಅಂದ್ರೆ ಯಾವ ರೀತಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ, ಹೋಟೆಲ್ ಸಿಗೋ ಥರ ಯಾವ ರೀತಿ ಮಾಡ್ಕೋಬಹುದು ಅಂತ ನಮ್ಮ ಮಯ್ಯಾಸಿನ ತುಂಗಾ ಅವ್ರು ತೋರಿಸ್ತಾ ಇದಾರೆ. ಅದಕ್ಕೋಸ್ಕರ ಹಾಲನ್ನ ಫಸ್ಟ್ ಒಂದು ಉಕ್ಕು ಬರೋ ತನಕ ಚೆನ್ನಾಗಿ ಕಾಯಿಸ್ಕೋಬೇಕು. ಹಾಲು ಕಾಯ್ತಾ ಇದೆ, ಹಾಲು ಉಕ್ತಾ ಇದೆ. ಏನ್ ಮಾಡೋಣ ಇವಾಗ? ಹಾಲು ರೆಡಿ ಇದೆ. ರೆಡಿ ಆಗೋಯ್ತಾ? ಹೌದು. ಉಕ್ಬೇಕಲ್ಲ ಹಿಂಗೆ? ಇಲ್ಲ, ಉಕ್ಕು ಬಂದಾಗಿ ಅದು. ಬರೀ ಮಾಮೂಲಿ ಹಾಲ್ನ ತಗೊಂಡು ಚೆನ್ನಾಗಿ ಸಕ್ಕರೆ ಹಾಕ್ಬೇಕಾ? ಇಲ್ಲ, ಏನು ಹಾಕೋಂಗಿಲ್ಲ ಅದಕ್ಕೆ. ಸಕ್ಕರೆನೂ ಬೇಡವಾ? ಏನು ಮಾಡಂಗಿಲ್ಲ, ಬರೀ ಹಾಲು ಕಾಯ್ಬೇಕು. ಈಗ ಹಾಲು ಇದ್ದಲ್ಲ ಆದ್ಮೇಲೆ ಈಗ ಈ ಮಿಕ್ಸ್ ನಲ್ಲಿ ಶಾವಿಗೆ ಇದೆ, ಸಕ್ಕರೆ, ಗೋಡಂಬಿ, ಯಾಲಕ್ಕಿ ಎಲ್ಲ ಯಾ ಮಿಕ್ಸ್ ಅಲ್ಲಿ ಪ್ರತ್ಯೇಕ ಪೂರ್ತಿ ಇದೆ. ಬರೀ ಹಾಲು ಮಾತ್ರ ಇದಾಕಿ ಒಂದು 10 ರಿಂದ 15 ನಿಮಿಷ ಅದನ್ನ ಕುದಿಸ್ಬೇಕು ಅಷ್ಟೇ. ಅವ ಪಾಯಸ ರೆಡಿ. ಯಾಕ್ರಿ ಇಷ್ಟೊಂದು ಈಸಿ ಆಗಿರೋದ್ ಬಿಟ್ಟು ಜನ ಕಷ್ಟ ಪಡ್ತಾರೆ ಇವಾಗ? ಏನ್ ಹಾಲು ಕಾಯಿಸ್ತಾ ಮಿಕ್ಸ್ ಹಾಕ್ತಾ 15 ನಿಮಿಷ ಆದ್ಮೇಲೆ ಇಳಿಸ್ತಾ ಪಾಯಸ ರೆಡಿ ಅಂದ್ರೆ ಅಡಿಗೆ ಕಲಿಯೋರ್ಗು ಈಸಿ, ಅಡಿಗೆ ಮಾಡ್ಕೊಳ್ಳೋರ್ಗು ಈಸಿ. ಮಾಡ್ಕೊಂಡು ಕೆಟ್ಟೋಗೋದಕ್ಕಿಂತ ಆರಾಮಾಗಿ ತಿನ್ಕೊಳ್ಳೋದು ಈಸಿ. ಓಕೆ ಮಾಡಿಪ್ಪ. ಇವಾಗ ಹಾಲೆಲ್ಲ ಇದು ರೆಡಿ ಆಗಿದೆ. ಓಕೆ, ಈಗ ಈ ಮಿಕ್ಸ್ ಆಗ್ತಾ ಇದೆ. ಇದಕ್ಕೆ ಹಾಕಿ ಎಷ್ಟು ಹಾಲು ಎಷ್ಟು ಮಿಕ್ಸ್ ಹಾಕ್ಬೇಕು? ಇದೀಗ 200 ಗ್ರಾಮ್ ಮಿಕ್ಸಿಗೆ 1 ಲೀಟರ್ ಹಾಲು ಬೇಕು. ಇದೀಗ ಹಾಲು ಹಾಕಿದ್ಮೇಲೆ ಕಂಪ್ಲೀಟ್ ತಿರ್ಸಿ ಕುದಿ ಬರೋರಿಗೆ ತಿರ್ಸ್ಬೇಕು. ಕುದಿ ಬಂದ್ಮೇಲೆ ಒಂದು 10 ನಿಮಿಷ ಆದ ಕೂಡಲೇ ಕಂಪ್ಲೀಟ್ ಶಾವಿಗೆ ಎಲ್ಲ ಬೆಂದ್ಮೇಲೆ ಪಾಯಸ ರೆಡಿಯಾಗಿ ಬರ್ತದೆ. ಸಕ್ಕರೆ ಹಾಕಂಗಿಲ್ಲ? ಏನು ಹಾಕೋಂಗಿಲ್ಲ. ಸಕ್ಕರೆ ಆಗ್ಲಿ, ಗೋಡಂಬಿ, ದ್ರಾಕ್ಷಿ, ಯಾಲಕ್ಕಿ ಪುಡಿ ಏನು ಹಾಕೋಂಗಿಲ್ಲ. ಎಲ್ಲ ಇದ್ರಲ್ಲೇ ರೆಡಿಯಾಗಿರ್ತದೆ. ಏನ್ರಿ ತುಂಗಾ ಅವ್ರೆ ಇಷ್ಟೊಂದು ಈಸಿಯಾಗಿ ಮಾಡ್ಕೊಬಿಟ್ರಿ ಜನಗಳಿಗೆ? ಯಾಕಂತ ಹೇಳಿದ್ರೆ ಸಂಕ್ರಾಂತಿ ಅಂದ್ರೆ ಎಳ್ಳು ಬೀರ್ತಾ ಇರ್ತಾರಲ್ಲ, ಹೌದು, ಅವ್ರಿಗೆ ಅವಾಗ ಸ್ವೀಟ್ ತಿನ್ಬೇಕಂತ ಒಂದ್ ಮನಸ್ಸಲ್ಲಿ ಇರ್ತದೆ. ಹೌದು, ಅವಾಗ ಮಾಡುವಾಗ ಅಂತ ಅಲ್ಲಿ ಸಮಯವಿರಲಿಲ್ಲ. ಆವಾಗ ಇದಕ್ಕೆ ಮಯ್ಯಾಸ್ ಪಾಯಸ ಮಿಕ್ಸ್ ಅಲ್ಲಿ ಒಂದು ಸ್ವೀಟ್ ಇದು ಮಾಡ್ಕೊಳ್ಳಿ ಅಂತ. ಖಂಡಿತ ರೆಡಿ ಮಿಕ್ಸ್ ಅಲ್ಲಿ ಯಾವ ರೀತಿ ಮಾಡ್ಕೋಬೇಕು ನಾವು ತೋರಿಸ್ತಾ ಇದೀವಿ. ಮಯ್ಯಾಸ್ ಎಲ್ಲಾ ರೆಡಿ ಮಿಕ್ಸ್ ಅಲ್ಲಿ ಯಾವ ರೀತಿ ಮಾಡ್ಕೋಬೇಕು ಅಂತ ಮಾತ್ರ ತೋರಿಸ್ತಾ ಇದೀವಿ. ಬಿಕಾಸ್ ತುಂಬಾ ಜನಕ್ಕೆ ಅದ್ ನೋಡಿದ ತಕ್ಷಣ ಮಾಡಕ್ ಬರಲ್ಲ. ಮಾಡದಿದ್ದಾಗ ಅಯ್ಯೋ ಏನಪ್ಪಾ ಹೋಟೆಲ್ ಇರೋ ತರ ಬಂದಿಲ್ಲ ಅಂತ ಅನ್ಕೊಳ್ಳೋದು ಬೇಡ ಅಂತೇಳಿ ನಮ್ಮ ತುಂಗಾ ಅವ್ರನ್ನೇ ಕರೆಸಿ ಹೆಂಗ್ ಮಾಡ್ಬೇಕು ನಿಮ್ ಪ್ರಾಡಕ್ಟ್ ಅಲ್ಲಿ ಹೇಳಿ ಅಂತಾನೆ ತೋರಿಸ್ಬಿಡ್ತಾ ಇದೀವಿ. ಅಂದ್ರೆ 200 ಗ್ರಾಮ್ ಪೌಡರ್ ಹಾಕೊಂಡ್ರೆ 1 ಲೀಟರ್ ಹಾಲು ಹಾಕಿದ್ರೆ ಪಾಯಸ ಎಷ್ಟು? ಒಂದು 10 ಜನ ತಿನ್ಬೋದಾ? 8 ಜನ ತಿನ್ಬೋದು.
ಒಂದೊಂದು ಕಪ್ ಅಂದ್ರೆ ಚೂರ್ ಚೂರ್ ಆದ್ರೆ ತಿನ್ಬೋದು, ಜಾಸ್ತಿ ಅಂತ ಹಾಕಿದ್ರೆ ಒಂದು 4-5 ಜನ. ಓಕೆ. ಊಟದ ಜೊತೆ ಒಂದೊಂದು ಕಪ್ ಕೊಟ್ರೆ 8 ಜನಕ್ಕೆ ಹಾಕ್ಬೋದು. ಬರೀ ಪಾಯಸನೇ ಕುಡಿಬೇಕು ತಗೊಂಬಪ್ಪ ಒಂದ್ 2 ಗ್ಲಾಸ್ ಅಂದ್ರೆ ಇಬ್ರಿಗೆ ಆಗ್ಬಿಡ್ತದೆ ಆಮೇಲೆ. ಸುಮಾರು 10 ರಿಂದ 15 ನಿಮಿಷಗಳ ಕಾಲ ಮಿಕ್ಸ್ ಅನ್ನ ಹಾಕಿ ಹಾಲನ್ನ ಚೆನ್ನಾಗಿ ಕುದಿಸ್ಕೊಂಡ್ರೆ ಒಳಗಿರುವಂತ ಸಾವಿಗೆ ಮತ್ತೆ ದ್ರಾಕ್ಷಿ ಗೋಡಂಬಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಅಂತ ಅನ್ಕೊಂಡಿದ್ವಿ. ರೆಡಿ ಆಯ್ತಾ? ರೆಡಿ ಆಗಿದೆ. ಆಫ್ ಮಾಡೋಣ. ಓಕೆ, ನೆಕ್ಸ್ಟ್ ಏನ್ ಮಾಡೋದು? ಇಷ್ಟೇ ಬೋಲಿಗೆ ಹಾಕ್ಬಿಟ್ಟಿದ್ದು ತಿನ್ನೋದು ಅಷ್ಟೇನಾ? ವೆರಿ ಗುಡ್. ಹಾಕಿ 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 ಗಟ್ಟಿಯಾಗಿದೆ ಅಲ್ಲ? ಗಟ್ಟಿಯಾಗಿದೆ. ಬಿಸಿ ಬಿಸಿ ಮೈಯಾಸ್ ಪಾಯಸ ಮಿಕ್ಸ್ ಪಾಯಸ ರೆಡಿ. ಅದ್ಭುತ 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 ಅದ್ಭುತ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೈಯಾಸ್ ಅವರ ರೆಡಿ ಮಿಕ್ಸ್ಗಳನ್ನ ಯೂಸ್ ಮಾಡಿ ಯಾವ ರೀತಿ ಪದಾರ್ಥಗಳನ್ನ ನಾವು ಮಾಡ್ಕೋಬಹುದು ಅನ್ನೋದ್ರಲ್ಲಿ ಇವತ್ತು ನಾಳೆ ಸಂಕ್ರಾಂತಿ ಹಬ್ಬ, ಇವತ್ತೇನೇನೆ ಈ ಹಾಲಿನ ಖೀರು ಅಥವಾ ಹಾಲಿನ ಪಾಯಸನ ಯಾವ ರೀತಿ ಮಾಡ್ಕೋಬಹುದು ಅಂತ ನಮ್ಮ ತುಂಗ ಅವ್ರು ತೋರಿಸ್ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಬರ್ಕೊಳ್ಳಿ, ಈಸಿಯಾಗಿ ಮನೇಲಿ ಮಾಡ್ಕೊಳ್ಳಿ. ಹಾಲಿನ ಪಾಯಸ ಮಾಡುವ ವಿಧಾನ: ಒಂದು ಪಾತ್ರೆಗೆ 1 ಲೀಟರ್ ಹಾಲು ಹಾಕಿ ಕುದಿಸಿ ಇದಕ್ಕೆ 200 ಗ್ರಾಂ ಮೈಯಾಸ್ ಶಾವಿಗೆ ಪಾಯಸದ ಮಿಕ್ಸ್ ಹಾಕಿ ಕಲಸಿ 10 ರಿಂದ 15 ನಿಮಿಷ ಬೇಯಿಸಿ. ಈಗ ಮೈಯಾಸ್ ಸ್ಪೆಷಲ್ ಶಾವಿಗೆ ಪಾಯಸ ಸವಿಯಲು ಸಿದ್ಧ. ಓಕೆ ತುಂಗ, ಚೆನ್ನಾಗಿ ಬಂದಿದ್ದೀರಿ. ಆ ಪ್ಯಾಕೆಟ್ ನಲ್ಲಿ ನಮ್ಗೆ ಇಷ್ಟೊಂದು ಶಾವಿಗೆ ಎಲ್ಲ ಇದೆ ಅಂತ ಅನಿಸ್ತಾನೆ ಇಲ್ಲ ನೋಡಿ. ಇಲ್ಲ, ಅದು ಬೆಂದ ಮೇಲೆ ಕ್ಲೀನ್ ಆಗಿ ಬರ್ತದೆ ನೋಡಿ. ಶಾವಿಗೆ ಬೆಂದ್ ಬರಬೇಕು. ಸಖತ್ತಾಗಿದ್ದೀರಿ. ದ್ರಾಕ್ಷಿ ಗೋಡಂಬಿನೂ ಕಾಣ್ತಾ ಇದೆ, ಏಲಕ್ಕಿ ಪುಡಿ ಹಾಕಿರುವಂತ ಘಮ ಬರ್ತಾ ಇದೆ. ಸಿಹಿ ಹೆಂಗಿದೆ ಗೊತ್ತಾ? ತಿನ್ನೋಡ್ಬಿಡ್ಲಾ? ನೋಡಿ ಸರ್. ಎಷ್ಟಪ್ಪ, ಎಷ್ಟೋ ಜನ ಇಷ್ಟು ಪಾಯಸ ಮಾಡಕ್ಕೂ ಬರಲ್ಲ ಅವ್ರಿಗೆ, ಮಾಡ್ಕೋಬೋದಿತ್ತಾರ? ಮಾಡ್ಕೊಳ್ಬೋದು. ಸಣ್ಣ ಮೀನ ಗಟ್ಟಿ ಆಗತ್ತಲ್ಲ? ಗಟ್ಟಿ ಆಗುತ್ತೆ. ಫ್ರಿಜ್ ಇಟ್ಕೊಂಡು ತಿನ್ಬೋದಲ್ವಾ? ಧಾರಾಳ ಇಟ್ಕೊಳ್ತೀವಿ. ಓಕೆ, ಅದ್ಭುತ, ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ತುಂಗವ್ರೆ. ಆಮೇಲೆ ನಾಳೆ ಬರಬೇಕು. ಓಕೆ ಸರ್. ಸಂಕ್ರಾಂತಿ ಹಬ್ಬಕ್ಕೆ ಹೊಸದೊಂದು ಸಾಂಬಾರ್ ಮಾಡಿ ತೋರಿಸ್ಬೇಕು ನೀವು. ಸರಿ ಸರ್, ನಾಳೆ ಬನ್ನಿಪ್ಪ. ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತ ಪಾಯಸನ ಮಾಡಿ ಕೈ ಕೊಟ್ಟಿದ್ದಾರೆ. ತುಂಬಾ ಸಖತ್ತಾಗಿದೆ. ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್ ಕಾರ್ಯಕ್ರಮ ಶುರು ಮಾಡಬೇಕು. ಏನ್ರಿ ಮುರಳಿ, ಇಷ್ಟೊಂದು ಲೆಟ್ರ್ ಇಟ್ಕೊಂಡ್ ಬಂದಿದ್ದೀರಾ? ಯಾರಿಗೋಸ್ಕರ ಲೆಟ್ರು? ನಮ್ ಯಾರಿಗೋಲ ಲೆಟ್ರು? ಬಾಲಕೃಷ್ಣ ಗುರೂಜಿ ಅವರಿಗೆ ಲೆಟ್ರು. ಸಾಕಷ್ಟು ಸಮಸ್ಯೆಗಳಿಂದ ಲೆಟ್ರ್ಗಳು ಬಂದಿದೆ. ಪ್ರತಿ ವಾರ ಪ್ರತಿ ದಿನ ಸಿಕ್ಕಾಪಟ್ಟೆ ಲೆಟ್ರ್ ಬರೋಕ್ಕೆ ಶುರು ಆಗಿದೆ. ಇದು ನಿನ್ನೆನೆ ಒಂದು 40 ರಿಂದ 50 ಲೆಟ್ರ್ ಒಂದೇ ದಿನಕ್ಕೆ ಬಂದಿದೆ. ಈ ಲೆಟ್ರ್ ಇರೋದೆಲ್ಲ ಓದಿ ಪ್ರಶ್ನೆಗಳನ್ನ ತಗೊಂಡಿದ್ದೀವಿ. ಗುರೂಜಿಗಳಿಗೆ ಕೇಳಬೇಕು, ಗುರೂಜಿಗಳನ್ನ ಕರ್ಸ್ಕೋಬೇಕು. ಏನ್ರಿ ಮುರಳಿ, ನಾಳೆನೇ ಹಬ್ಬ, ಇವತ್ತೇನ್ರಿ ನೀವು ರೋಗಗಳ ವಿಷಯ ಮಾತಾಡ್ಕೊಂಡು? ಸಾರ್, ರೋಗ ಬಂದಿರೋರಿಗೆ ಗೊತ್ತು ಪ್ರಾಬ್ಲಮ್ ಏನು ಅಂತ. ನಿಮ್ಗೇನು ಗೊತ್ತಾಗುತ್ತೆ? ಒಂದು ಪ್ರಶ್ನೆ ಕೇಳಿದ್ರೆ ಏನೂ ಆಗಲ್ಲ. ಗುರೂಜಿನ ಕರೆಸ್ತೀನಿ. ಗುರೂಜಿ ನಮಸ್ಕಾರ. ಬನ್ನಿ ಗುರೂಜಿ. ನಮಸ್ಕಾರ. ಬಾಲಕೃಷ್ಣ ಗುರೂಜಿಯವರು ಖ್ಯಾತ ಸಂವಹನಿ ತಜ್ಞರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಹಾಲು, ಬೆಣ್ಣೆ, ಮೊಸರು, ಹಾಲಿನ ಉತ್ಪನ್ನಗಳಿಲ್ಲದೆ, ಸಿಹಿಗಳನ್ನು ಇಲ್ಲದೆ ಯಾವ ರೀತಿ ನಮ್ಮ ಆಹಾರ ಕ್ರಮಗಳನ್ನ ರೂಢಿಸ್ಕೋಬಹುದು ಅಂತ ಹೇಳ್ಕೊಡ್ತಾ ಇದ್ದಾರೆ. ನೋಡೋಣ ಇವತ್ತು ಗುರೂಜಿಯವರು ಏನು ಹೇಳ್ಕೊಡ್ತಾರೆ. ಗುರೂಜಿ, ಇವೆಲ್ಲ ನಿಮ್ದೇ ಗುರೂಜಿ, ನಿಮ್ಮ ಕೃಪಾ ಕಟಾಕ್ಷಕ್ಕೆ ಬಂದಿರತಕ್ಕಂಥ ಲೆಟರ್ಗಳು. ಈ ಲೆಟರ್ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಹೇಳಿ ಗುರೂಜಿ, ಏನ್ ಮಾಡ್ತಾ ಇದ್ದೀರಾ? ನಾಳೆ ಸಂಕ್ರಾಂತಿ. ಎಸ್ ಗುರೂಜಿ. ಸಿಹಿ ತಿನ್ಲೇಬೇಕು, ಪೊಂಗಲ್ ತಿನ್ಲೇಬೇಕು, ಗುರುಜಿ. ಬೆಲ್ಲ ಹಾಕ್ಬಾರ್ದು ಅಂತ ನಾನು ಹೇಳ್ತೀನಿ. ಹೌದು ಗುರುಜಿ. ಹಂಗಾಗಿ ಇವತ್ತೊಂದ್ ದಿನ ಹೇಗ್ ಮಾಡ್ಬೇಕು ಅಂತ ತೋರ್ಸ್ಕೊಂಡ್ಬಿಟ್ರೆ ಓಕೆ, ನಾಳೆ ದಿನ ಆ ರೀತಿ ಪೊಂಗಲ್ ಮಾಡ್ಕೊಂಡು ಊಟ ಮಾಡ್ಬೋದು. ನೋ ಪ್ರಾಬ್ಲಮ್. ನಾವು ಸಿಹಿ ಕೊಡ್ತೀವಿ, ಆದ್ರೆ ಸಿಹಿ ತರನೇ ಇರುತ್ತೆ, ಆರೋಗ್ಯಕ್ಕೆ ಒಳ್ಳೇದಾಗುತ್ತೆ, ತುಂಬಾ ಚೆನ್ನಾಗೂ ಇರುತ್ತೆ. ನೋ ಪ್ರಾಬ್ಲಮ್. ತಿಂದೇ ಇರೋದಕ್ಕಿಂತ ತಿನ್ಕೊಂಡು ಆ ರುಚಿನ ಸವಿಬಹುದು ಅಂತ ಹೇಳಿ. ಗುರುಜಿ, ಏನ್ ಮಾಡ್ತಾ ಇದೀರಿ ಇವತ್ತು ನೀವು? ಇವತ್ತು ನವಣೆಯ ಪೊಂಗಲ್, ನವಣೆಯ ಸಿಹಿ ಪೊಂಗಲ್. ಓಕೆ ಗುರುಜಿ. ಸೊ ಅದಕ್ಕೆ ಬೇಕಾಗಿರೋದು ನವಣೆ ಸಿಹಿ ಪೊಂಗಲ್. ಬೇಕಾಗುವ ಸಾಮಗ್ರಿಗಳು: ನವಣೆ, ಹೆಸರು ಬೇಳೆ, ತೆಂಗಿನಕಾಯಿ ತುರಿ, ಹಿದಕವರೆ ಕಾಳು, ಖರ್ಜೂರದ ಪೇಸ್ಟ್, ದ್ರಾಕ್ಷಿ, ಗೋಡಂಬಿ, ಅರಿಶಿನ, ಏಲಕ್ಕಿ ಪುಡಿ. ಇಷ್ಟಿದ್ರೆ ಸಾಕ ಗುರುಜಿ? ಏನ್ ಕೊಡ್ಲಿ ನಿಮ್ಗೆ ನಾನು? ಈಗ ಎರಡು ಬೇಕು, ಒಂದು ಬಾಂಡ್ಲಿ ತರ ಬೇಕು ಹುರ್ಕೊಳಕ್ಕೆ. ಕೊಡ್ತೀನಿ ಗುರುಜಿ. ಸೊ ಸಿಪ್ಪೆ ತೆಗೆದಿರುವಂತಹ ನವಣೆ, ಓಕೆ, ಹೊಟ್ಟಿಲ್ದಿರುವಂತಹ ನವಣೆ, ಇದು ಹರಳು ಬರೋ ತನಕ ಹುರಿಬೇಕು. ಹಾಗೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ ಗುರುಜಿ, ಯಾಕಂದ್ರೆ ತುಂಬಾ ಲೆಂತಿ ಪ್ರೋಸೆಸ್ ಆಗುತ್ತೆ, ಸ್ವಲ್ಪ ಟೈಮ್. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮ ತುಂಬಾ ಜನ ಲೆಟರ್ಗಳನ್ನ ಬರ್ದಿದ್ದಾರೆ. ಒಬ್ರು ಲೆಟರ್ ಬರ್ದಿದ್ದಾರೆ, ಒಬ್ರು ಮಂಗಳೂರಿನಿಂದ ಬರ್ದಿದ್ದಾರೆ. ಅದು ಈ ವಾರನೇ ಬರ್ದಿರುವಂತ ಲೆಟರ್ ಇದು.
ಅವ್ರಿಗೇನಂತ ಹೇಳಿದ್ರೆ ಗ್ಯಾಸ್ ಟ್ರಬಲ್ಲು ತುಂಬ ಜಾಸ್ತಿ ಆಗ್ಬಿಟ್ಟಿದೆ. ಊಟ ಮಾಡುವಾಗ ಬಾಯಲ್ಲಿ ತೇಗ್ ಬರ್ತಾನೆ ಇರುತ್ತಂತೆ, ಹೊಟ್ಟೆಲಿ ಉರಿ ಇದೆಯಂತೆ, ಉಳಿ ತೇಗ್ ಬರ್ತಾ ಇರ್ತದೆ. ಈ ಸಮಸ್ಯೆ ಬಗ್ಗೆ ಡಾಕ್ಟರ್ ಹತ್ರಕ್ಕೆ ಹೋಗಿದ್ದಾರೆ. ಅವ್ರಿಗೆ 30 ವರ್ಷ ಮಾತ್ರ ವಯಸ್ಸು. ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂಥ ಡಾಕ್ಟ್ರು ಮಂಗಳೂರಿನಲ್ಲಿದ್ದಾರೆ. ಅವ್ರ ಹತ್ರ ಮೀಟ್ ಮಾಡಿ ಅವರು 20 ದಿನದ ಒಂದು ಕೋರ್ಸಿನ ಮಾತ್ರೆಗಳನ್ನೆಲ್ಲ ಕೊಟ್ಟಿದ್ರು. ಆದರೆ ಪರೀಕ್ಷೆ ಮಾಡಿದಾಗ ರಿಪೋರ್ಟ್ನಲ್ಲಿ ಏನೂ ಸಮಸ್ಯೆ ಇಲ್ಲ. ಆದರೂ ಇದೇ ರೀತಿ ಬರ್ತಾ ಇರುತ್ತೆ. 10 ದಿನದ ನಂತರ ಮಾತ್ರೆ ಸೇವಿಸಿದ್ರು ಕೂಡ ಕಡಿಮೆ ಆಗಿಲ್ಲ ಗುರೂಜಿ. ENT ಹತ್ರನೂ ಹೋಗಿದ್ದೆ, ಟ್ಯಾನ್ಸಲಿಸಿಸ್ ಇತ್ತು ಅಂತ ಹಾಕಿದ್ದಾರೆ. ಒಂದು ಉಳಿತೇಗ್ ಬರ್ತಾ ಇರೋವಂಥ ಸಮಸ್ಯೆ, ಒಂದು ENT ಹತ್ರಕ್ಕೆ ಹೋಗಿ ಅದನ್ನ ಟೆಸ್ಟ್ ಮಾಡಿಸ್ದೆ. ಅವರು ಒಂದು ಲೆಟರ್ನ ಇದನ್ನ ಕೊಟ್ಟಿದ್ದಾರೆ, ಇನ್ನೂ ಮಾತ್ರೆನ ಕೊಟ್ಟಿದ್ದಾರೆ. ಆದ್ರೆ ನನಗೆ 2ರಿಂದನೂ ಏನು ಗುಣಮುಖರಾಗಿಲ್ಲ. ಇದಕ್ಕೂ ಕನೆಕ್ಷನ್ ಏನಾದ್ರೂ ಇದೆಯಾ ಕೇಳಿದರೆ, ಅಕಸ್ಮಾತ್ ನಿಮ್ಮ ಹತ್ರ ಬರಬೇಕು ಅಂದ್ರೆ ನಾನು ಬರ್ತೀನಿ. ಅವ್ರ ಹೆಸರು ನಿತೇಶ್, ಮಂಗಳೂರು. ಒಂದು ಅಸಿಡಿಟಿ. ಈ ಅಸಿಡಿಟಿ ನಮಗೆ ಬರಬೇಕಾದ್ರೆ ಸರಿಯಾದ ರೀತಿಯಲ್ಲಿ ಆಹಾರವನ್ನ ಸೇವನೆ ಮಾಡದಿದ್ದಾಗ ಅಸಿಡಿಟಿ ನಮಗೆ ಬರುತ್ತೆ. ಅಸಿಡಿಟಿ ಬರುತ್ತೆ. ನಾವು ಹೀಗಾಗಿ ಚೆನ್ನಾಗಿ ಅಗಿಬೇಕು. ಆಹಾರವನ್ನ 32 ಹಲ್ಲು 32 ಸಲ ಆದ್ರೂ ಅಗಿಬೇಕು ಒಂದು ಆಹಾರವನ್ನ ಬಾಯಲ್ಲಿ ಹಾಕೊಂಡಾಗ. ಇದು ಸಾಕೆ, ಸಾಕು. ಆಗೋಯ್ತು ಗುರುಜಿ, ಎಲ್ಲ ಅಳ್ತರ ಆಗ್ಬಿಡ್ತಾರೆ. ನೀವು ಟ್ರಾನ್ಸ್ಫರ್ ಮಾಡ್ಕೊಂಡು ಹೆಸರು ಬೇಳೆನೂ ಹುರ್ಕೋಬೇಕಾ ಗುರುಜಿ? ಹೆಸರು ಬೇಳೆ ಹುರ್ಕೊಳ್ಳೋಣ ಈಗ. ಹಾಕಿ. ಓಕೆ. ಸೊ ಈ ಆಹಾರವನ್ನು ನಾವು ಸೇವನೆ ಮಾಡ್ತೀವಲ್ಲ, ಆ ಒಂದು ವಿಧಾನ ಬಹಳ ಮುಖ್ಯ, ಬಹಳ ಮುಖ್ಯ. ಸೊ ಚೆನ್ನಾಗಿ ಅಗಿಬೇಕು. ನೀರನ್ನು ಕುಡಿಬೇಕಾದ್ರೆ ಊಟಕ್ಕೆ ಮೊದಲು 1 ಅವರ್ ಮುಂಚೆ ಕುಡಿಬೋದು. ಊಟದ ಟೈಮ್ನಲ್ಲಿ ನೀರು ಕುಡಿಯೋದು ಬೇಡ. ಊಟ ಆದ ನಂತರ 1 ಅವರ್ ಬಿಟ್ಟು ಎಷ್ಟಾದರೂ ನೀರು ಕುಡಿಬೋದು. ಈ ಥರ ಒಂದು ಶಿಸ್ತನ್ನು ನಾವು ಪರಿಪಾಲಿಸ್ಕೋಬೇಕು. ನೆಕ್ಸ್ಟ್, ಈ ತರಕಾರಿಯನ್ನು, ಹಸಿ ತರಕಾರಿಯನ್ನು ಹೆಚ್ಚಾಗಿ ತಿನ್ನಬೇಕು. ಹೆಚ್ಚಾಗಿ ತಿನ್ನಬೇಕು. ಈ ಅಸಿಡಿಟಿ ಬರಲಿಕ್ಕೆ ಒಂದು ನಮಗೆ ಆಂಗ್ಸೈಟಿ, ಟೆನ್ಷನ್ ಈ ಥರ ಇದ್ದಾಗಲೂ ನಮಗೆ ಬರುತ್ತೆ. ಆ ಆಂಗ್ಸೈಟಿ ಮತ್ತು ಟೆನ್ಷನ್ ಈ ಜನ್ಮದಿಂದ ಬಂದಿದೆಯಾ ಅಥವಾ ಹಿಂದಿನ ಜನ್ಮಗಳಿಂದ ಬಂದಿದೆಯಾ ಅಥವಾ ಒಂದು ಪ್ರೇತಾತ್ಮ ಸೇರಿಕೊಂಡು ಅದರ ಆಂಗ್ಸೈಟಿ ನಮ್ಮ ದೇಹದ ಮೇಲೆ ತೋರಿಸ್ಕೊಂತಾ ಇದೆಯಾ ಅಂತ ನಾವು ನೋಡ್ಬೇಕಾಗತ್ತೆ. ಅದಕ್ಕೆ ಹಿಪ್ನಾಟಿಕ್ ಸ್ಟೇಟಲ್ಲಿ ಇಟ್ಟು ಆ ವ್ಯಕ್ತಿನ ಹಿಂದಿನ ಜನ್ಮ ಕರ್ಕೊಂಡು ಹೋಗೋದೋ ಅಥವಾ ಪ್ರೇತಾತ್ಮ ಇದೆ ಅಂತ ನೋಡೋದೋ ನೋಡಿ ಅದನ್ನು ನಾವು ಸರಿ ಮಾಡಿದಾಗ ಸರಿ ಹೋಗ್ತಾ ಬರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಆಹಾರವನ್ನು ತಿನ್ನುವ ರೀತಿ. ಸೊ ಆ ಥರ ಮಾಡಿದಾಗ ಬಹಳ ಒಳ್ಳೆ ಆರೋಗ್ಯ ಬರುತ್ತೆ. ಹೌದಾ? ಬಹಳ ಒಳ್ಳೆ. ಆ ಅಸಿಡಿಟಿ ಹೇಳು ಹೆಸರಿಲ್ದೆ ಹೊಟ್ಟೋಗ ಸಾಕೆ. ಅದಕ್ಕೆ ನೆಕ್ಸ್ಟ್ ಗೋಡಂಬಿಯನ್ನು. ಗೋಡಂಬಿಯನ್ನು ಹುರ್ಕೊಳ್ಳೋಣ. ಸೊ ಹೀಗೆ ನಾವು ರೇಖಿ ಹಿಪ್ನಾಸಿಸ್ಸಿನ ಜೊತೆ ಆಹಾರವನ್ನು ತಿನ್ನುವಂತಹ ಕ್ರಮವನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಂಡಾಗ ಖಂಡಿತವಾಗಲೂ ನಮಗೆ ಅಸಿಡಿಟಿ ಹೋಗುತ್ತೆ. ಹಾಗಾಗಿ ಸರಿ ಮಾಡೋಕ್ಕೆ ಸಾಧ್ಯ ಇದೆ. ಹಾಗೆಯೇ ಇನ್ನು ಗಂಟಲು ನೋವು, ಟಾನ್ಸಲೈಟಿಸ್ ಅಂತ ಹೌದು, ಇದನ್ನು ವರ್ಮ ಚಿಕಿತ್ಸೆ ಅನ್ನೋದೊಂದು ಬ್ಯೂಟಿಫುಲ್ ಥೆರಪಿ ಇದೆ. ಅದ್ರ ಮುಖಾಂತರ ಇದನ್ನ ಸರಿ ಮಾಡ್ಕೋಬಹುದು. ಆಪರೇಷನ್ ನಂದೇ ಉದಾಹರಣೆ ಕೊಡ್ಬೇಕಾದ್ರೆ ನಂಗೆ ಆಪರೇಷನ್ ಮಾಡಿಸಿದ್ಲು ನಮ್ಮಕ್ಕ. 1 ವರ್ಷ ಮತ್ತೆ ಶುರು ಆಗೋಗಿತ್ತು. ಮತ್ತೆ ಶುರು ಆಗುತ್ತೆ ಆಪರೇಷನ್ ಆಗಿದ್ರು. ENT ಡಾಕ್ಟರ್ ಹತ್ರ ಹೋದ ತಕ್ಷಣ ಫಸ್ಟೇ ಗಡ್ಡೆ ಬೆಳೆದಿದೆ ಕಟ್ ಮಾಡೋ ಅಂತಾರೆ. ಏನಕ್ಕೂ ಪ್ರಯೋಜನಕ್ಕೆ ಇಲ್ದಿರೋದು ಅದೆಲ್ಲ ತೆಗೆದಾಕು ಅಂತಾರೆ. ಬಟ್ ಖಂಡಿತ ಅದು ನಮ್ಮ ದೇಹಕ್ಕೆ ಬೇಕು. ಇಲ್ಲ ಅಂದ್ರೆ ದೇವರು ನಮ್ಗೆ ಅದನ್ನ ಕೊಡ್ತಿರ್ಲಿಲ್ಲ, ಪ್ರಕೃತಿ ನಮ್ಗೆ ಅದನ್ನ ಕೊಡ್ತಿರ್ಲಿಲ್ಲ. ಹಂಗಾಗಿ ಆ ಅಂಗಾಂಗ ಯಾವಾಗ ನಮ್ಗಿದೆ ಅಂತ ಆಯ್ತೋ ಅದು ಬೇಕಾಗಿದೆ ಅಂತಾನೆ ಅದರ ಅರ್ಥ. ಈ ನ್ಯಾಚುರಲ್ ಸಿಸ್ಟಮ್ಸ್ ನಲ್ಲಿ ಸರಿ ಮಾಡ್ಕೊಳಕ್ ಸಾಧ್ಯ. ಬಟ್ ಸ್ವಲ್ಪ ತಾಳ್ಮೆ ಇರಬೇಕು, ಸರಿ ಮಾಡ್ಬೋದು. ಓಕೆ. ನಿತೇಶ್ ಅವರು ಮಂಗಳೂರಿಂದ ಬರ್ದಿದ್ದಾರೆ ಲೆಟರ್ನ. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅನ್ಕೊಂಡಿದ್ದೀನಿ. ಕುಕ್ಕರ್ ಇರೋಣ. ಓಕೆ. ಅವರೆಬೇಳೆ, ಅವರೆಕಾಯಿ ಕಾಲ, ಇದ್ಕಿದ್ ಬೇಳೆ ಬಹಳ ಅಗ್ಗ ಬೇರೆ ಆಗೋಗಿದೆ. ಹೌದು, ಏನಿಸ್ರಿ 10 ರೂಪಾಯಿ ಕೆಜಿ ಆಗ್ಬಿಟ್ಟಿದೆ. ಬೇಕಾ ತಿನ್ಕೊಳ್ಳಿ ಅಂತ. ಸೊ ಹಂಗಾಗಿ ಹಿತ್ಕಿರೋ ಅವರೇ ಕಾಳು ಹಾಕ್ತಾ ಇದ್ದೀನಿ ಮೊದಲು. ಇನ್ನು ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಅಂದ್ರೆ ಎಣ್ಣೆ ಗಿಣ್ಣೆ ಇಲ್ಲದೆ ಏನು ಬೇಕಾಗಿಲ್ಲ. ಅಂದ್ರೆ ನಿತೇಶ್ ಅವರು ನಾವು ಹೇಳ್ಬೋದು ಧೈರ್ಯವಾಗಿರಿ, ಏನೂ ಆಗಲ್ಲ, ಅಷ್ಟೊಂದು ಸಮಸ್ಯೆ ಇಲ್ಲ, ಬಂದು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ನೀವು ಗುರೂಜಿನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ 9886756292 ಈ ಸಂಖ್ಯೆಗೆ ಫೋನ್ ಮಾಡಿ. ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, 9886756292
292 ಈ ಸಂಖ್ಯೆಗೆ ಫೋನ್ ಮಾಡಿ. ಗುರೂಜಿಯವರ ಕಚೇರಿಯ ನಂಬರು. ಅಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ನಿಮ್ಮನ್ನ ಭೇಟಿ ಮಾಡಿಸ್ಬೇಕು ಅಂದರೆ ಅವರು ಅಪಾಯಿಂಟ್ಮೆಂಟ್ ಕೊಟ್ಟು ತೆಗೆಸ್ಕೊಡ್ತಾರೆ. ಸಾಕು ಗುರೂಜಿ, ಸಿಗುತ್ತೆ. ಹಾಕೋಣ ಗುರೂಜಿ ಇದನ್ನ ಎಲ್ಲ ಅಂದ್ರೆ ಹುರ್ಕೊಂಡಿರ್ತಕ್ಕಂಥ ನಮ್ಮ ನವಣೆ ಮತ್ತು ಹೆಸರು ಬೇಳೆ, ನಂತರ ಗೋಡಂಬಿ. ಇದಕ್ಕೆ ಕಾಯಿ ತುರಿ ಹಾಕೋಣ. ಹಾಕಿ. ಓಕೆ, ದ್ರಾಕ್ಷಿನೂ ಹಾಕೋಣ ಇವಾಗ. ಹಾಕ್ಬಿಡಿ. ಈ ಮಿಕ್ಸ್ಚರ್ ಏನಿತ್ತು ಮಿಶ್ರಣ, ಹೇಳಿ ಗುರು. ಅದಕ್ಕಿಂತ ಒಂದು 2 ಇಂಚು ಮೇಲೆ ಬರೋ ಹಂಗೆ ನೀರು ಹಾಕೋಣ. ಸ್ವಲ್ಪ ಅರಿಶಿನ ಹಾಕೋಣ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಅರಿಶಿನ ಪುಡಿಯನ್ನು ಯೂಸ್ ಮಾಡ್ತಾ ಇದೀವಿ. ಎವರೆಸ್ಟ್ ಅವರ ಅರಿಶಿನ ಪುಡಿ ತುಂಬಾ ರುಚಿ, ಒಳ್ಳೆ ಕಲರ್. ಪುಷ್ಪಣ ಗುರುಜಿ, ಎಸ್. ಎಷ್ಟು? 2 ವಿಷಲ, 1 ವಿಷಲ? 1 ಸಾಕು, ಬಟ್ 2 ಮಾಡಿಸೋಣ. 2 ಮಾತ್ರ. ಓಕೆ, ತೆಗೆದು ನೋಡೋಣ ಗುರುಜಿ. ಓಹೋ ಹೋ 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 ಹೋ, ರೆಡಿ ಆಗ್ಬಿಟ್ಟಿದೆ ಗುರುಜಿ. ಫಸ್ಟ್ ರೆಡಿ ಆಗಿದೆ, ಚೆನ್ನಾಗಾಗಿದೆ. ಸಿಹಿಯ ಪೊಂಗಲಿನ ಘಮ ಬರ್ತಾ ಇದೆ, ಹೆಸರು ಬೇಳೆಯ ಘಮ ಬರ್ತಾ ಇದೆ. ಸೊ ಇದಕ್ಕೆ ಡೇಟ್ ಪೇಸ್ಟ್ ಹಾಕೋಣ. ಹಾಕಿ. ಸಾಕು, ಇದಾನ್ ಮಾಡೋಣ. ಆನ್ ಮಾಡೋದು. ಈಗಲೇ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕೋಣ. ಹಾಕಿ ಹಾಕಿ. ಓಕೆ, ಬಿಸಿ ಬಿಸಿಯಾದಂಥ ನವಣೆ ಮತ್ತು ಹೆಸರು ಬೇಳೆಗೆ ನಾವು ಖರ್ಜೂರದ ಪೇಸ್ಟನ್ನು ಹಾಕಿ ಅದ್ಭುತವಾಗಿರುವಂಥ ಒಂದು ಸಿಹಿ ಪೊಂಗಲನ್ನು ಮಾಡಿ ತೋರಿಸ್ತಾ ಇದ್ದಾರೆ. ಸಿಹಿ ತಿನ್ನಲ್ಲ, ನಾನು ಸಿಹಿ ತಿನ್ನಕ್ಕಾಗಲ್ಲ ಅನ್ನೋರು ನಾಳೆ ಸಂಕ್ರಾಂತಿ ಹಬ್ಬದ ದಿನ ಇದು ಮಾಡ್ಕೊಂಡು ತಿನ್ಕೋಬೋದು, ಆರೋಗ್ಯನ ವೃದ್ಧಿಸ್ಕೋಬೋದು. ನವಣೆ ಸಿಹಿ ಪೊಂಗಲ್. ಇದರೊಳಗೆ ಎಣ್ಣೆ, ಬೆಣ್ಣೆ, ತುಪ್ಪ, ಹಾಲು, ಮೊಸರುಗಳ ಪ್ರಯೋಗಗಳಿಲ್ಲದೆ ಅದ್ಭುತವಾಗಿರುವಂತಹ ಒಂದು ನವಣೆಯ ಪೊಂಗಲನ್ನ ಗುರೂಜಿಯವರು ಸಂಕ್ರಾಂತಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಮಾಡಿ ತೋರಿಸಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ, ಆರೋಗ್ಯನ ಕಾಪಾಡ್ಕೊಳ್ಳಿ. ನವಣೆ ಸಿಹಿ ಪೊಂಗಲ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಒಂದೊಂದಾಗಿ ನವಣೆ, ಹೆಸರುಬೇಳೆ, ಗೋಡಂಬಿ ಹಾಕಿ ಹುರಿದು ತೆಗೆದಿಟ್ಟುಕೊಳ್ಳಿ. ಒಂದು ಕುಕ್ಕರ್ಗೆ ಹಿದಕವರೆ ಕಾಳು ಹಾಕಿ ಹುರಿದು ಇದಕ್ಕೆ ಹುರಿದ ನವಣೆ, ಹೆಸರುಬೇಳೆ, ಗೋಡಂಬಿ, ತೆಂಗಿನಕಾಯಿ ತುರಿ, ದ್ರಾಕ್ಷಿ, ನೀರು, ಅರಿಶಿನ ಹಾಕಿ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸಿ. ನಂತರ ಖರ್ಜೂರದ ಪೇಸ್ಟ್, ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿ. ಈಗ ನವಣೆಯ ಸಿಹಿ ಪೊಂಗಲ್ ಸವಿಯಲು ಸಿದ್ಧ. ಓಕೆ ಗುರುಜಿ, ಟೇಸ್ಟ್ ಮಾಡೋಣ. ಅದಕ್ಕೆ ಮುಂಚೆ ಒಂದು ಸ್ಮಾಲ್ ವರ್ಡ್ ಆಫ್ ಕಾಷನ್. ಹೇಳಿ ಗುರುಜಿ. ನಮ್ಮ ಬಾಯಿ, ನಾಲಿಗೆ, ಮನಸ್ಸು ಮೂರೂ ಈ ಬೆಲ್ಲಕ್ಕೆ ಒಗ್ಗಿ ಹೋಗಿರುತ್ತೆ. ಕಟುವಾದ ಸಿಹಿ ಇರುತ್ತೆ, ಜೊತೆಗೆ ಅದೊಂಥರ ಬಾಂಡಿಂಗ್ ಏಜೆಂಟ್ ತರ ವರ್ಕ್ ಆಗಿರುತ್ತೆ. ಹೌದು, ಇದು ಸ್ವಲ್ಪ ವಿಭಿನ್ನವಾಗಿರುತ್ತೆ. ಸ್ವಲ್ಪ ಸಪ್ಪೆ ಇರ್ಬೋದು, ಸ್ವಲ್ಪ ಅನಿಸ್ಬೋದು. ಸಪ್ಪೆ ಇರುತ್ತೆ ಅಂಡ್ ಸ್ವಲ್ಪ ಉದುರು ಇರುತ್ತೆ, ಆ ಬಾಂಡಿಂಗ್ ಇರೋಲ್ಲ. ಓಕೆ, ಹಂಗಾಗಿ ತಿಂದು ನೋಡಿ ಹೇಗಿದೆ ಅಂತ ಹೇಳಿ. ಇಲ್ಲ ಗುರುಜಿ, ಬಾಂಡಿಂಗ್ ಇದೆ. ನಾವು ಸ್ವಲ್ಪ ನೀರಾಗಿ ಸ್ವಲ್ಪ ನೀರನ್ನು ಜಾಸ್ತಿ ಹಾಕೊಂಡಿರೋದ್ರಿಂದ ಬೆಂದು ಬಾಂಡಿಂಗ್ ಆಗಿದೆ. ನೋ ಪ್ರಾಬ್ಲಮ್, ಅಂತ ಕೆಟ್ಟದಾಗೆಲ್ಲ ಏನಿಲ್ಲ. ಸಪ್ಪೆ ಇಲ್ಲ, ಬಾಯ್ಲಿ ಹಾಕೊಂಡ್ರೆ ಸ್ವಲ್ಪ ಸಿಹಿದೆ ಅಂತ ಗೊತ್ತಾಗುತ್ತೆ. ಆದ್ರೆ ಅಷ್ಟೊಂದು ಸಿಹಿದೆ ಅಂತ ಏನು ಬೇಕಾಗಿಲ್ಲ. ನೀವು ಹೇಳಿದಿಲ್ಲ ಜ್ಞಾಪ ಇಟ್ಕೊಂಡು ತಿಂತಾ ಹೋಯ್ತು ಅಂತ ಹೇಳಿದ್ರೆ ಆಯ್ಯ ಏನು ತಿಂದಿರಕ್ಕೆ ತಿನ್ನೋದು ವಾಸಿ, ಬಿಡಪ್ಪ ತಿನ್ಕೊಂಡು ಆರೋಗ್ಯ ಕಾಪಾಡ್ಕೊಂಡು ಅನ್ನೋದೇ ಜಾಸ್ತಿ ಆಗುತ್ತೆ.
ತಿನ್ಬೋದು ರೀ. ಏನೂ ತಿನ್ನಲ್ಲ, ರೋಗ ಬಂದಿದೆ, ಕಾಯಿಲೆ ಬಂದ್ಬಿಟ್ಟಿದೆ, ಕಾಯಿಲೆ ಬರುತ್ತೆ ಅನ್ನೋದಕ್ಕಿಂತ ಏನೂ ಇಲ್ಲ, ಇದು ಚೆನ್ನಾಗಿದೆ, ಆರಾಮಾಗಿ ತಿನ್ಬೋದು ಅನ್ನೋದೇ ಎಷ್ಟು. ಜೊತೆಗೆ ನಾವು ಅಕ್ಕಿ ಬೇರೆ ಹಾಕಿಲ್ಲ. ನಾವು ನಾರ್ಮಲಿ ನಮ್ಮ ನಾಲಿಗೆ ಒಗ್ಗಿರೋದು ಅಕ್ಕಿಗೆ, ಇದು ನವಣೆ. ಬಟ್ ಇದು ನವಣೆ ನಮ್ಮ ಕರ್ನಾಟಕದ ಆಹಾರ. ಹೌದೌದು. ಹಾಗಾಗಿ ಇದನ್ನೇ ಬಳಸೋದು ಹೆಚ್ಚು ಒಳ್ಳೇದು. ಥ್ಯಾಂಕ್ ಯು ಗುರುಜಿ, ತುಂಬಾ ಚೆನ್ನಾಗಿದೆ. ಒಂದು ಒಳ್ಳೆ ಪೊಂಗಲನ್ನ ಮಾಡಿ ಕೊಟ್ಟಿದ್ದೀವಿ. ನಾಳೆ ಸಂಕ್ರಾಂತಿ ಹಬ್ಬ, ಹಬ್ಬದ ದಿನನೂ ಬಿಡಲ್ಲ, ಬಂದೇ ಬರ್ತೀವಿ ನಾವು, ಪ್ರಾಬ್ಲಮ್ ಇಲ್ಲ. ಇದನ್ನ ನಾಳೆ ಹಬ್ಬಕ್ಕೆ ನೀವು ಮಾಡ್ಕೊಂಡು ತಿನ್ಬೋದು. ಸಿಹಿ ತಿನ್ನಲ್ಲ, ಡಯಾಬಿಟಿಕ್ ಇದೆ, ಸಕ್ಕರೆ ಕಾಯಿಲೆ ಜಾಸ್ತಿ ಇದೆ, ಸಿಹಿ ತಿನ್ಬೇಕು, ಬಾಯಿ ಚಪ್ಪರಿಸ್ತಾ ಇರ್ತೀರಾ, ಅವಾಗ ಈ ತರ ತಿನ್ಕೊಂಡ್ರೆ ನಿಮ್ಮ ಆರೋಗ್ಯ ಕಾಪಾಡ್ಕೋಬಹುದು. ಬಾಲ್ಗೆ ನಾಯಿಲ್ಗೆ ರುಚಿನೂ ಸಹ ಹೆಚ್ಚು ಕಡಿಮೆ ಅದೇ ಥರನೇ ಬರುತ್ತೆ. ನೋ ಪ್ರಾಬ್ಲಮ್, ಯೂಸ್ ಮಾಡ್ರಿ, ಏನಾಗಲ್ಲ. ಇಷ್ಟು ವರ್ಷ ತಿಂದಿಲ್ವಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ತುಂಬಾ ಅದ್ಭುತವಾದಂಥ ನವಣೆಯ ಒಂದು ಪೊಂಗಲ್ಲು ನಮ್ಮ ಕೈಲಿ ಮಾಡಿ ಕೊಟ್ಟಿದ್ದಾರೆ. ಸಂಕ್ರಾಂತಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಬಿಸಿ 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 ಪೊಂಗಲ್ ನಮ್ಮ ಕೈಲಿದೆ. ಇದನ್ನ ಖಾಲಿ ಮಾಡಬೇಕು. ನಮ್ಮ ಬಸ್ಪ ಎಲ್ಲ ಕಾಯ್ತಾ ಇದ್ದಾರೆ. ಕುಕೀಸ್ ಪಾರ್ಟ್ನರ್ ಯುನಿಬಿಕ್ ಕುಕೀಸ್ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಜಾಕ್ಸನ್ ಚಿತ್ರತಂಡದವರು ಒಂದು ಅದ್ಭುತವಾದ ಸೀರೆಯನ್ನ ಕೊಟ್ಟಿದ್ದಾರೆ. ಮುರಳಿಯವರೇ, ಯಾರು ಬಂದು ಚೆನ್ನಾಗಿ ಅಡಿಗೆ ಮಾಡ್ತಾರೋ ಅವ್ರಿಗೆ ಆ ಸೀರೆಯನ್ನ ಕೊಟ್ಬಿಡಿ ಅಂತ ಹೇಳಿದ್ದಾರೆ. ಜಾಕ್ಸನ್ ಸಿನಿಮಾ ಅದ್ಭುತವಾಗಿರುವಂತಹ ಸಿನಿಮಾ ಬಿಡುಗಡೆ ಆಗಿದೆ. ದುನಿಯಾ ವಿಜಯ್ ಅವ್ರದ್ದು. ನೋಡೋಣ ಆ ದುನಿಯಾ ವಿಜಯ್ ಅವರು ಕೊಟ್ಟಿರುವಂತ ಆ ಟೀಮ್ ಕೊಟ್ಟಿರುವಂತ ಸೀರೆ ಯಾರಿಗೋಗಿ ತಲುಪುತ್ತೋ ಗೊತ್ತಿಲ್ಲ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಮನೆ ರುಚಿ ನೋಡಿಲ್ಲ ಮುರಳಿ, ನೋಡ್ರಿ ರೀ, ಬರೀ ಯಾವಾಗ್ಲೂ ಇದೇ ತಿಂತಾ ಇದಾಗಲ್ಲ, ಇದನ್ನು ಸ್ವಲ್ಪ ತಿನ್ಬೇಕು ಅಂತ ಬರ್ತಾ ಇದಾರೆ. ಅಮ್ಮ ನಮಸ್ಕಾರ, ಬನ್ನಿ 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 ಬನ್ನಿ. ನಮಸ್ಕಾರ. ನಮ್ಮ ಹೆಸರು ತುಳಸಿ ಕೃಷ್ಣ. ತುಳಸಿ ಕೃಷ್ಣ. ತುಳಸಿ ನಿಮ್ಮ ಹೆಸರು, ಕೃಷ್ಣ ಯಜಮಾನ್ ಹೆಸರು. ಹೌದು. ಏನ್ ಕೃಷ್ಣ ಸ್ವಲ್ಪ ಕೋಪ ಜಾಸ್ತಿ ಅಲ್ಲ? ಇಲ್ಲ, ಹಂಗೇನಿಲ್ಲ. ಇಲ್ಲ, ನಾವಾಗಿಂದ ನೋಡ್ತೇವೆ ಸ್ವಲ್ಪ ಕೋಪ ಜಾಸ್ತಿ ಅನ್ಸುತ್ತೆ. ಆದ್ರೂ ತಮಾಷೆ, ಇದೇನಪ್ಪ ಇದು, ನಾವೆಲ್ಲ ದೇವರು ದಿಂಡ್ರನ್ನ ಪೂಜೆ ಮಾಡೋರು, ಕಷ್ಟ ಸುಖ ಎಲ್ಲ ನಗು ಅಳು ಎಲ್ಲ ಒಟ್ಟಿಗೆ ಇರ್ಬೇಕಲ್ವಾ ಜೀವನದಲ್ಲಿ, ಅದಕ್ಕೆ ಎಲ್ಲ ಒಟ್ಟಿಗೆ. ಕೃಷ್ಣ ಅವ್ರು ಏನ್ ಮಾಡ್ತಾರೆ? ಅವರು ಅರ್ಚಕರಾಗಿದ್ದಾರೆ, ಅದೇ ರಾಯರ ಮಠದಲ್ಲಿ ಪೂಜೆ ಮಾಡ್ತಾರೆ. ನಾವು ರಾಯರ ಮಠದಲ್ಲಿ ಪೂಜೆ ಮಾಡ್ತೀವಿ, ಇಲ್ಲಿ ನೋಡಿದ್ರೆ ಇವರು ಮಾಂಸ ಮಡ್ಡಿ ವಿಚಾರ ಎಲ್ಲ ಮಾತಾಡ್ತಾರೆ ಅಂತ ಬೇಜಾರಾಗಿ ಓಡಾಬಿಟ್ಟಿದ್ರು. ಕರ್ಕೊಂಡ್ಬಂದ್ವಿ ತಿರ್ಗಾ, ಸಾರ್ ಬನ್ನಿ ನೀಟಾಗೆಲ್ಲ ರೆಡಿ ಮಾಡ್ತೀವಿ ನಿಮ್ಗೋಸ್ಕರ. ಧನ್ಯವಾದ ತಮಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅವ್ರ ಕಂಡ್ರೆ ತುಂಬಾ ಅಭಿಮಾನ. ಯಾಕೆ ನಮ್ಗೆ ಸುಮಾರು ಹೊತ್ಗಳಿಂದ ಕೂತಿದ್ದಾರೆ. ಅವರು ಕರ್ಕೊಂಡ್ಬಂದಿದ್ದಕ್ಕೆ ಆಯ್ತು ನಿಮ್ಗೆ, ಇಲ್ಲ ಅವ್ರು ನಿಮ್ಗೆ ಸಪೋರ್ಟ್ ಮಾಡಿದ್ರೆ ನಿಮ್ಗೆ ಎಲ್ಲಿ ಬರಕ್ ಆಗ್ತಿತ್ತು? ಅವರು ನಮ್ ಬೆನ್ನೆಲುಬು ಇದ್ದಂಗೆ. ಎಸ್, ಹಿಂಗೆಲ್ಲ ಹೇಳ್ತಾ ಇರ್ತಾರೆ. ಕೃಷ್ಣ ಅವರೇ, ಹುಷಾರಾಗಿರಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಏನ್ ಮಾಡ್ತಾ ಇದೀರಾ ಮೇಡಮ್ ನೀವು? ಇವತ್ತು ಬೂದ್ ಕುಂಬಳಕಾಯಿ ಬೋಂಡಾ ಮಾಡ್ತಾ ಇದೀನಿ. ಎಲ್ಲಾದು ಓಕೆ. ಬೂದ್ ಕುಂಬಳಕಾಯಿ ಯಾಕೆ? ಅದೇ ಸ್ಪೆಷಲ್ ಇವತ್ತು. ಓಕೆ, ಏನೇನ್ ತಂದಿದ್ದೀರಾ ಬೂದ್ ಕುಂಬಳಕಾಯಿ ಬೋಂಡಾ ಮಾಡಕ್ಕೆ? ಬೂದಗುಂಬಳಕಾಯಿ ಬೋಂಡಾ ಬೇಕಾಗುವ ಸಾಮಗ್ರಿಗಳು: ಬೂದಗುಂಬಳಕಾಯಿ, ಉದ್ದಿನ ಬೇಳೆ, ಹಸಿಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಸಾಸಿವೆ, ಜೀರಿಗೆ, ಇಂಗು, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಓಕೆ, ಇಷ್ಟಿದ್ರೆ ಸಾಕಾ? ಶುರು ಮಾಡುವ. ಚಟ್ನಿ ಚಟ್ನಿ ಕತೆ ಬಿಟ್ಟಾಕಿ ಆಮೇಲೆ ನೋಡ್ಕೊಂಡ. ಫಸ್ಟ್ ಬೋಂಡಾ ಹಾಕಿರ್ತಾನೆ, ಗ್ರೈಂಡ್ ಮಾಡ್ಕೋಬೇಕು. ಮಾಡ್ಕೊಳ್ಳಿ. ಓಕೆ ಓಕೆ. ಒಂದು ಬೌಲ್ ಕೊಡಿ. ಕೊಡ್ತೀನಿ. ಎಲ್ರಿಗೂ ಇಷ್ಟನಾ ನಿಮ್ಮಲ್ಲಿ ಬೂದಗುಂಬಳಕಾಯಿ ಬೋಂಡಾ? ತೊಳಿ, ಇದು ವೆಜ್, ಇದು ನಾನ್ ವೆಜ್ ಅಲ್ಲ, ಧೈರ್ಯವಾಗಿ ಹಾಕಬಹುದು, ಹಾಕೊಳ್ಳಿ. ಯಾರಿಗಿಷ್ಟ ಮಲ್ಲಿ ಬೋಂಡಾ? ಎಲ್ಲ ರಿಲೇಷನ್ಸ್ ಎಲ್ಲ ತಿಂದಿದ್ದಾರೆ. ಓಕೆ, ಸೊ ಇಷ್ಟಪಟ್ಟಿದ್ದಾರೆ. ಎಲ್ಲ ಹೇಳಿದ್ದಾರೆ. ಅಲ್ಲಿ ಹೋಗಿ ಇದನ್ನೇ ಮಾಡು ಡೈರೆಕ್ಷನ್ ಎಲ್ಲ ಇಲ್ಲ ಇಲ್ಲ, ಯಾರಿಗೂ ಇದು ಜಾಸ್ತಿ ಪ್ರಚಾರ ಯಾರಿಗೂ ಆಗಿಲ್ಲ ಇದು. ಓಕೆ ಓಕೆ. ನಮ್ ರಿಲೇಷನ್ ಅಷ್ಟೇ ಗೊತ್ತಿರೋದು. ಏನದು ಹಾಕ್ತಾರೆ ನೀವು? ಬೂದ್ ಕುಂಬಳಕಾಯಿ. ಓಕೆ, ಅಂದ್ರೆ ಇದನ್ನ ರುಬ್ಕೊಂಡ್ರಿ, ಉದ್ದಿನ ಬೇಳೆ ಗ್ರೈಂಡ್ ಮಾಡಿದೀನಿ. ಈಗ ಬೂದ್ ಕುಂಬಳಕಾಯಿ ಹಾಕ್ತಾ ಇದೀನಿ. ಓಕೆ ಓಕೆ ಓಕೆ. ಅದಕ್ಕೆ ಚಿಲ್ಲಿ ಹಾಕ್ತೀನಿ. ವೆರಿ ಗುಡ್. ಎಣ್ಣೆ ಇಟ್ಕೊಳ್ಳೋಣವಾ? ಎಣ್ಣೆಲಿ ಕರಿತೀರಾ, ಕರಿಯಲ್ವಾ? ಕರಿತೀನಿ, ಒಂದ್ 2 ನಿಮಿಷ. ಓಕೆ. ಉಪ್ಪು ಹಾಕ್ತಾ ಇದೀನಿ. ಹಾಕಿ ಮೇಡಮ್, ಏನ್ ಬೇಕಾದ್ರೆ ಹಾಕೊಳ್ಳಿ. ಸ್ವಲ್ಪ ಹಿಂಗ್ ಹಾಕ್ತಿದೀನಿ. ಹಾಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ. ಸ್ವಲ್ಪ ಕರಿಬೇವು ಅದನ್ನ ಹಾಕಿ. ಇವಾಗ ಎಣ್ಣೆ ಇಟ್ಕೊಳ್ಳೋಣ. ಓಹೋ, ಫುಲ್ ಹಾಕತಕ್ಕ ಡಿಸ್ಟರ್ಬ್ ಮಾಡಂಗಿಲ್ಲ ನೀವು ಅಂತ. ಎಣ್ಣೆ ಜಾಸ್ತಿ ಕಾದ್ಬಿಟ್ರೆ ಇದಾಗಲ್ಲ ಅದು, ಅದಕ್ಕೆ. ಇದು ವೆಜ್ ಅವ್ರದ್ದು. ಆಯ್ತಾಯ್ತು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಯೋಗಿಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸಾಕಾ ಎಣ್ಣೆ? ಸಾಕು ಸರ್. ಸ್ವಲ್ಪ ಜೀರಿಗೆ ಹಾಕ್ತಾ ಇದೀನಿ. ಜೀರಿಗೆ ಹಾಕಿದ್ರ ಅದಕ್ಕೆ? ಹೌದು. ಇದಿಷ್ಟು ಮಿಕ್ಸ್ ಮಾಡ್ತೀನಿ. ಹಂಗೆ ಸಣ್ಣಕ್ಕೆ ಹೆಚ್ಚಿರ್ಬೇಕು ಇದನ್ನ. ಇದನ್ನ ಹಿಂಗೆ ಮಿಕ್ಸ್ ಮಾಡ್ಬಿಡೋದಷ್ಟೇ. ಇದು ಬೋಂಡ ಆಗುತ್ತಾ? ಆಗತ್ತೆ, ತಿಂದ್ ನೋಡಿ, ಕೊಡ್ತೀನಿ, ರುಚಿ ನೋಡಿ.
ಏನೋ ನಿಮ್ಮ ಕೃಷ್ಣ ಅವ್ರನ್ನೇ ಕೇಳ್ಬೇಕು ನಾವು. ಇದು ಎಣ್ಣೆಕಾಯಿ ನನಗೆ ಒಬ್ಳೆ ಮಗಳು, ಏನ್ ಮಾಡ್ತಾರೆ ಮಗಳು? 2 ವರ್ಷ ಮಗಳಿಗೆ, ತುಂಬಾ ಚಿಕ್ಕವಳಿದಾಳೆ. ಓಕೆ, ವೆರಿ ಗುಡ್ ವೆರಿ ಗುಡ್. ವಿಭಾ ಅಂತ ಹೆಸರು ಮಗಳು. ವಿಭಾನ ಮಗಳ ಹೆಸರು. ಮನೆಯಲ್ಲಿದೆ ನಿಮ್ದು? ಇಂದ್ರಾನಗರ. ಇಂದ್ರಾನಗರದಲ್ಲಿ. ನೀವು ಮಾತಾಡೋ ಅಷ್ಟು ಬೇಗನೆ ನಾನು ಚಟ್ನಿ ಮಾಡ್ಬಿಡ್ತೀನಿ. ಮಾಡ್ಬಿಡಿ. ಪಟ ಪಟ ಮಾತಾಡ್ತೀರೋ ಅಷ್ಟ್ ಪಟ ಪಟ ಚಟ್ನಿ ಮಾಡ್ಬಿಡ್ತೀನಿ. ಮುಂದೆ ನಾವೆಲ್ಲಿ ಪಟ ಪಟ ನಾವು. ಇಲ್ಲ ಸರ್, ತೆಂಗಿನಕಾಯಿ ಹಾಕ್ತಿದ್ದೀನಿ, ಹಾಕಿ. ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಓಕೆ. ಗ್ರೀನ್ ಚಿಲ್ಲೀಸ್. ಓಕೆ. 1-2 ದಳ ಕರಿಬೇವು. ಓಹೋ, ಯಾರಿದ್ದೀರಾ ನಮ್ಮಲ್ಲಿ? ನಾನು, ನಮ್ಮ ಯಜಮಾನ್ರು, ನನ್ನ ಮಗಳು, ನಮ್ಮ ಅತ್ತೆ ಅವಾಗ ಬರ್ತಾ ಇರ್ತಾರೆ ಮನೆಗೆ. ಓಕೆ ಓಕೆ. ಇದನ್ನ ಗ್ರೈಂಡ್ ಮಾಡ್ಕೋತೀನಿ. ಮಾಡ್ಕೊಳ್ಳಿ. ಓಕೆ, ಹಾಕೋಬಹುದು. ಇದು ಚಟ್ನಿ ಸ್ವಲ್ಪ ಒಗ್ಗರಣೆ. ಏನ್ ಬೇಕು? ಏನಿಲ್ಲ, ಬಾಣ್ಲಿ, ಸ್ವಲ್ಪ ಎಣ್ಣೆ. ಎಣ್ಣೆ ಅದೇ ಹಾಕೋಣ. ಎಣ್ಣೆ ಏನಿದೆ ಕೆಲಸ ಕೊಡಿ. ಇಲ್ಲಿ ಎಣ್ಣೆ ಇಲ್ಲೇ ಇದೆಯಲ್ಲ. ಸ್ವಲ್ಪ ಸಾಕು ಸಾಕು ಸಾಕು. ಸಾಸಿವೆ ಹಾಕ್ತಿದ್ದೀನಿ. ಓಕೆ ಮಾ, ಸಾಕಾ ಸಾಸಿವೆ ಒಂದೇ? ಸಾಕು ಸಾಕು. ಕರಿಬೇವು ಬೇಡವಾ? ಬೇಡ. ಇದು ಗ್ರೈಂಡ್ ಮಾಡ್ಲಿಕ್ಕೆ ಹಾಕ್ತಿದ್ದೀನಿ. ಓಕೆ, ಸಾಕು. ಹಾಕ್ಬಿಡ್ಲಾ? ಸಾಕಾ? ಹಾಕಿ ಸರ್, ಸಾಕು. ಓಕೆ, ಎಣ್ಣೆ ಕಾದಿದೆ. ಬೋಂಡನ ಹಾಕೋಬಹುದು. ಹಾಕ್ತೀನಿ. ಹಾಕೊಳ್ಳಿ ಬೋಂಡನ. ವೆರಿ ಗುಡ್. ಓಹೋ, ಹಿಂಗ್ ಬಿಡೋದಾ ಇದು? ಹೌದು. ವೆರಿ ಗುಡ್. ಬಿಡಿ ಬಿಡಿ, ಇನ್ನ ಬಿಡಿ. ಊದು ಕುಂಬಳಕಾಯಿಯ ಬೋಂಡ ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು. ತಿಂತಾ ಇರೋದು ಫಸ್ಟ್ ಟೈಮ್ ನೀವು? ಹೌದು, ಕೇಳ್ತಾ ಇರೋದೇ ಫಸ್ಟ್. ತಿನ್ನೋದೆಲ್ಲಿಂದ ಬಂತು? ಈಗ ವೈಟ್ ವೈಟ್ ಇರುತ್ತಾ, ಬ್ರೌನ್ ಆಗುತ್ತಾ? ಇಲ್ಲ, ಸ್ವಲ್ಪ ಆಗತ್ತೆ, ಬ್ರೌನ್ ಆಗತ್ತೆ. ಊದು ಕುಂಬಳಕಾಯಿ ಹಾಕಿ ಬೋಂಡ ಮಾಡಬೇಕು ಅಂತ ನನಗಂತೂ ಗೊತ್ತಿಲ್ಲ ಬಿಡಿ. ಇವತ್ತು ನೋಡ್ತಿದ್ದೀರಲ್ಲ. ಅಲ್ಲ, ಗೊತ್ತಿದ್ರು ಮೋಸ್ಟ್ಲಿ ರುಬ್ಬಿಕೊಂಡ್ಬಿಡ್ತಿದ್ರೇನೋ ಅನ್ಕೊಳ್ತಾ ನೀವು ರುಬ್ಲು ಇಲ್ಲ, ಸಣ್ಣ ಸಣ್ಣದಾಗಿ ಹೆಚ್ಚಾಕಿದೀರಾ. ಹೌದು, ಸಣ್ಣಗೆ ಹೆಚ್ಚಿದ್ರೆ ಬಾಯಿಗೆ ಬರುತ್ತೆ ಚೆನ್ನಾಗೆ. ಓಕೆ. ಏನಂದ್ರು ಬೂದ್ ಕುಂಬಳಕಾಯಿ ಕಂಡ್ರೆ ತುಂಬಾ ಇಷ್ಟ ಅಲ್ವಾ ನಿಮ್ಗೆಲ್ಲ? ಮಾದೂರ್ ಅಲ್ವಾ ಸರ್? ಹೌದು, ನಮ್ ತರನೇ ನೀವು ಮಾಧವರೇ. ಹೌದು, ನಿಮ್ ತರನೇ ಮಾದೂರ್ ನಾವು. ಯಾವ ದೇವಸ್ಥಾನ ಯಜಮಾನ್ರು? ರಾಯರ ಮಠ ಸರ್. ಎಲ್ಲಿ? ಇಂದ್ರನಗರ ರಾಯರ ಮಠನಾ? ದೊಮ್ಲೂರು ರಾಯರ ಮಠ. ಓಹೋ, ಮಂತ್ರಾಲಯಕ್ಕೆ ಹೋಗ್ತೀರಾ ಅವಾಗ ಅವಾಗ? ಅದು ಅವ್ರ ಫೇವರೇಟ್, ಹೋಗ್ತಾ ಇರ್ತಾರ ಅವ್ರ ಅವಾಗ ಅವಾಗ. ಇನ್ನ ಬೇಯ್ಬೇಕಾ? ಸಾಕಾ? ಸಾಕು ಬಿಡಿ ಸರ್, ತೆಗೆದ್ಬೋಣ? ತೆಗೆದ್ಬಿಡಿ ಸರ್. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತೀರಾ. ಚೆನ್ನಾಗಿ ಅಡಿಗೆ ಮಾಡ್ತೀರಾ, ಕಾರ್ಯಕ್ರಮ ನಡ್ಸ್ಕೊಡ್ತೀವಿ. ಅಡಿಗೆನೇ ಮಾಡಿಲ್ಲ ಕಾರ್ಯಕ್ರಮ ನಡ್ಸ್ಕೊಡೋ ಕೆಲಸ ಸಾಧ್ಯ? ಆದ್ರೂ ಯಾವಾಗಾರು ನಾನು ಅಡಿಗೆದ ಬಗ್ಗೆ ನೋಡ್ತಿರ್ತೀನಿ. ಓಕೆ, ಚೆನ್ನಾಗಿ ನಡ್ಸ್ಕೊಡ್ತೀರಾ. ಕಾರ್ಯಕ್ರಮ ವೆಜ್ ಬರೋ ತನಕ ನೋಡ್ತಾ ಇರ್ತೀರಾ, ನಾನ್ ವೆಜ್ ಟಿವಿ ಆಫ್ ಮಾಡ್ಬಿಡ್ತೀನಿ. ಇಲ್ಲ, ನಾವು ವೆಜ್ ತೋರಿಸ್ತೀವಿ. ಸೋಮವಾರ ದಿನ ವೆಜ್ ಇರುತ್ತೆ, ಗುರುವಾರ ದಿನ ವೆಜ್ ಇರುತ್ತೆ, ಆಮೇಲೆ ಒಂದಿನ ಸೆಗ್ಮೆಂಟ್ ಅಲ್ಲಿ ಒಂದ್ ವೆಜ್ ಇದ್ದೇ ಇರುತ್ತೆ. ಆಯ್ತಾ? ಆಗಿದೆ ಸರ್. ಬಿಸಿ ಬಿಸಿ ಬೂದ್ ಕುಂಬಳಕಾಯಿ ಬೋಂಡ, ಅದ್ರ ಜೊತೆ ಚಟ್ನಿ. ಓಕೆ. ಗಂಡ ಹೆಂಡತಿ ಹೇಗೆ ಸಹಭಾಗಿಯಾಗಿ ನಡೆದು ಜೀವನ ಸಾಗಿಸ್ತಾರೋ ಅಷ್ಟು ಚೆನ್ನಾಗಿರುತ್ತೆ ಇದು. ರುಚಿ ರುಚಿಯಾಗಿದೆ, ತಿನ್ನಿ, ಹೇಗಿದೆ ಅಂತ ಹೇಳಿ ತಿಂದು. ತುಳಸಿ ಕೃಷ್ಣ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅದ್ಭುತವಾಗಿರುವಂತಹ ಬೂದುಗುಂಬಳಕಾಯಿ ಹೆಚ್ಚಾಕಿರುವಂತಹ ಬೂದುಗುಂಬಳಕಾಯಿ ಹಾಕಿ ಒಂದು ಬೋಂಡವನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ತೆಂಗಿನಕಾಯಿಯ ಒಂದು ಚಟ್ನಿನೂ ಮಾಡಿಕೊಟ್ಟಿದ್ದಾರೆ. ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಬೂದು ಕುಂಬಳಕಾಯಿ ಬೋಂಡ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ನೆನೆಸಿದ ಉದ್ದಿನ ಬೇಳೆ ಹಾಕಿ ರುಬ್ಬಿ ಬೌಲ್ಗೆ ಹಾಕಿ ಇದಕ್ಕೆ ಸಣ್ಣಗೆ ಹೆಚ್ಚಿದ ಬೂದಗುಂಬಳಕಾಯಿ, ಹಸಿಮೆಣಸಿನಕಾಯಿ, ಉಪ್ಪು, ಇಂಗು, ಕೊತ್ತಂಬರಿ ಸೊಪ್ಪು, ಕರಿಬೇವು, ಜೀರಿಗೆ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಉಪ್ಪು, ಹಸಿಮೆಣಸಿನಕಾಯಿ, ಕರಿಬೇವು, ನೀರು ಸೇರಿಸಿ ರುಬ್ಬಿ ಚಟ್ನಿ ತಯಾರಿಸಿಕೊಳ್ಳಿ. ಚಿಕ್ಕ ಪ್ಯಾನ್ಗೆ ಎಣ್ಣೆ, ಸಾಸಿವೆ ಹಾಕಿ ಒಗ್ಗರಣೆ ಮಾಡಿ ಚಟ್ನಿಗೆ ಹಾಕಿ. ಕಲಸಿದ ಬೂದಗುಂಬಳಕಾಯಿ ಮಿಶ್ರಣವನ್ನು ಕಾದ ಎಣ್ಣೆಗೆ ಹಾಕಿ ಕರಿಯಿರಿ. ಈಗ ಬೂದಗುಂಬಳಕಾಯಿ ಬೋಂಡ ಚಟ್ನಿಯ ಜೊತೆ ಸವಿಯಲು ಸಿದ್ಧ. ಓಕೆ ತುಳಸಿ ಅವರೇ, ನೋಡೋಣ ಏನೋ ಹೆಂಗ್ ಮಾಡಿದೀರಾ ಅಂತ. ನೋಡಿ ಸರ್, ಚೆನ್ನಾಗಿ ಮಾಡಿರ್ತೀರಾ ಬಿಡ್ರಿ.
ಆದ್ರೆ ರುಚಿ ನೋಡಿ. ಚೆನ್ನಾಗಿದೆ. ಬೂದುಗುಂಬಳಕಾಯಿ ಮಜ್ಜಿಗೆ ಹುಳಿ ಮಾಡ್ತಾರೆ, ತಂಬುಳಿ ಮಾಡ್ತಾರೆ. ಹಂಗಿದೆ, ಯಾಕಂದ್ರೆ ಅದೆಲ್ಲ ಇಂಗ್ರೀಡಿಯನ್ಸ್ ಇವ್ರಿಗೆ ಹಾಕಿದ್ದೀರಿ. ಹೌದು, ಚೆನ್ನಾಗಿದೆ, ಹೊಸ ರುಚಿ ತೋರಿಸ್ಕೊಟ್ಟಿದ್ದೀರಾ. ನಿಮ್ಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಹೆಂಗಿದ್ರು ನಾ ಮಾಡೋದು ಏನು ತಿನ್ನಲ್ಲ ಯಜಮಾನ್ರು. ಅವ್ರಿಗೆ ಮಯ್ಯಾಸ್ ಅವರ ಪೊಂಗಲ್ ಕೊಟ್ಟಿದ್ದೀನಿ. ಅವ್ರು ಹೊರಗಡೆದು ತಿನ್ನಲ್ಲ ಏನು. ಒಳಗಡೆ ಇದು ಹೊರಗಡೆದಲ್ಲ, ಇದು ಒಳಗಡೆ ಯಾರು ಮಾಡಿರ್ತಾರೋ ಗೊತ್ತಿರಲ್ಲ ಸರ್, ಅದಕ್ಕೆ ಅದು ತಿನ್ನಲ್ಲ ಅವರು. ತಿನ್ನಲ್ಲ ಮಯ್ಯಾಸ್ ಅವ್ರು ಮಾಡಿರೋದು ತುಂಬಾ ಅದ್ಭುತವಾಗಿರುತ್ತೆ. ತಗೊಳ್ಳಿ. ಜೊತೆಗೆ ನಮ್ಮ ಯುನಿಬಿ ಕುಕೀಸು ನಿಮ್ಮ ಮಗಳು ಕೊಡಿ, ಅದ್ಭುತ, ಖುಷಿ ಪಡ್ತಾಳೆ. ಒಳ್ಳೆ ಕುಕೀಸ್ ಇದೆ ಯುನಿಬಿ ಅವ್ರದ್ದು. ಜೊತೆಗೆ ನಮ್ಮ ಎಂಡೂರಾ ಹೋಮ್ ಅಪ್ಲೈನ್ಸಸ್ ಅವರು ಅದ್ಭುತವಾಗಿರುವಂತ ಸಂಪಂಗಿ ರಾಮನಗರದಲ್ಲಿ ಅತ್ಯಂತ ಅದ್ಭುತವಾದಂತ ಹೋಮ್ ಅಪ್ಲೈನ್ಸಸ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲಾ ಎಕ್ವಿಪ್ಮೆಂಟ್ಸ್ ಗಳನ್ನ ಅವರೇ ಕೊಟ್ಟಿದ್ದಾರೆ. ಜೊತೆಗೆ ಇವತ್ತು ಒಳ್ಳೆ ಗಿಫ್ಟ್ ಓಪನ್ ಕೊಟ್ಟಿದ್ದಾರೆ ನಿಮ್ಗೋಸ್ಕರ. ತೊಳಿ ನೀವು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಜಾಕ್ಸನ್ ಚಿತ್ರ ತಂಡದವರು ಅದ್ಭುತವಾಗಿರುವಂತಹ ಒಂದು ಸೀರೆಯನ್ನ ಕೊಟ್ಟಿದ್ದಾರೆ. ಮುರಳಿಯವರೇ, ಈ ಸೀರೆನ ಈ ಹಬ್ಬಗಳಲ್ಲಿ ಯಾರು ಬಂದು ವಿಶೇಷವಾಗಿ ಅಡಿಗೆ ಮಾಡ್ತಾರೋ ಅವರು ಕೊಡಿ ಅಂತ ಹೇಳ್ಕೊಟ್ಟಿದ್ರು. ಇದು ತುಳಸಿ ಕೃಷ್ಣ ಅವರು ಕೊಟ್ಟಿದ್ದೀವಿ. ಜಾಕ್ಸನ್ ಚಿತ್ರ 15ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ದುನಿಯಾ ವಿಜಿ ಮತ್ತೆ ಇಬ್ರು ಹೀರೋಯಿನ್ಗಳ ಜೊತೆ ಇಬ್ರು ಹೀರೋಗಳಿದ್ದಾರೆ. ತುಂಬಾ ಚೆನ್ನಾಗಿದೆ. ಇಂಥ ಸಿನಿಮಾದವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಈ ಜಾಕ್ಸನ್ ಚಿತ್ರತಂಡದವರೆಲ್ಲ ಬಂದು ಯಾರು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೋ ಅವ್ರಿಗೊಂದು ಪ್ರೈಸ್ ಕೊಡಿ ಅಂತ ಹೇಳಿದ್ರು. ಅದು ತುಳಸಿ ಕೃಷ್ಣ ಅವರಿಗೆ ಕೊಡ್ತಾ ಇದೀವಿ. ಧನ್ಯವಾದ ತಮಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಒಳ್ಳೆ ಕಾರ್ಯಕ್ರಮದಲ್ಲಿ ಒಳ್ಳೆಯಾದಂತ ಅಡಿಗೆನ ಮಾಡಿ ಕೊಟ್ಟಿದ್ದಾರೆ ಜಾಕ್ಸನ್ ಚಿತ್ರತಂಡ. ಅವ್ರಿಗೊಂದು ಸೀರೆಯನ್ನು ಕೊಟ್ಟಿದೆ. ಬೂದುಗುಂಬಳಕಾಯಿ ಹಾಕಿ ಒಂದು ಬೋಂಡವನ್ನ ಯಾವ ರೀತಿ ಮಾಡಬಹುದು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಜಾಕ್ಸನ್ ಚಿತ್ರದ ಹೀರೋಯಿನ್ಗಳು ಬೇರೆ ಬರ್ತಾ ಇದ್ದಾರೆ, ಅಡಿಗೆಗಳನ್ನ ಮಾಡ್ತಾ ಇದ್ದಾರೆ. ಜಾಕ್ಸನ್ ಸಿನಿಮಾ ದುನಿಯಾ ವಿಜಯ್ ಅವರ ಅತಿ ನಿರೀಕ್ಷಿತ ಸಿನಿಮಾ. ಇದು ಇದೇ ಸಂಕ್ರಾಂತಿ ಹಬ್ಬಕ್ಕೆ ಬಿಡುಗಡೆ ಆಗ್ತಾ ಇದೆ. ಬಿಡುಗಡೆ ಆಗೋದಕ್ಕಿಂತ ಮೊದಲನೇ ಹೀರೋಯಿನ್ಗಳೆಲ್ಲ ಬಂದಿದ್ದಾರೆ, ನಮ್ಮ ಕಾರ್ಯಕ್ರಮಗಳಿಗೆ ಅಡಿಗೆ ಮಾಡ್ತಾ ಇದ್ದಾರೆ. ಜೊತೆಗೆ ಬರುವಂತ ಅಡಿಗೆ ಮಾಡೋ 3 ಜನಕ್ಕೆ ಅದ್ಭುತವಾದಂತಹ ಜಾಕ್ಸನ್ ಸೀರೆಗಳನ್ನ ಕೊಡ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತ ತಿಳಿಸಿ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮೊದಲನೇದಾಗಿ ಯಾರು ಬರ್ತಾ ಇದ್ದಾರೆ ಮುರಳಿ ಅವರೇ? ಜಾಕ್ಸನ್ ಸಿನಿಮಾದಲ್ಲಿ 2 ಹೀರೋಯಿನ್, ಒಂದು ಪಾವನ, ಇನ್ನೊಂದು ಐಶ್ವರ್ಯ ಶಿಂದೋಗಿ ಅಂತೇಳಿ. ಐಶ್ವರ್ಯ ಅವರ ಪರಿಚಯ ಮಾಡ್ಕೊಡ್ತೀನಿ. ಐಶ್ವರ್ಯಗೆ ಸ್ವಲ್ಪ ಅಡಿಗೆ ಮಾಡಕ್ ಬರ್ತಂತೆ, ಏನೋ ನನಗಂತೂ ಗೊತ್ತಿಲ್ಲಪ್ಪ. ನೋಡಿದ್ರೆ ಅಡಿಗೆ ಮಾಡಕ್ಕೆ ಬರ್ಬಹುದು ಅನ್ಕೊಂಡಿದೀನಿ, ಯಾಕಂದ್ರೆ ಅವ್ರು ಮಾಡ್ತಾ ಇರೋದೇ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸು. ನೋ ಪ್ರಾಬ್ಲಮ್, ಅವ್ರನ್ನ ಕರೆಸಿ ನಮ್ಮ ಇವತ್ತಿನ ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀನಿ. ಐಶ್ವರ್ಯ ಬನ್ರಿ. ಟಾನ್ 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 ಬನ್ನಿ. ಹಾಯ್. ಮ್ಯೂಸಿಕ್ ಎಲ್ಲ ಕೊಂಡ ಅನ್ಕೊಂಡೆ, ಮ್ಯೂಸಿಕ್ ಕೊಡಕ್ಕಾಗಿಲ್ಲ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನೋ ಪ್ರಾಬ್ಲಮ್. ಏನು ಸಮಾಚಾರ? ಹೇಳ್ಬೇಕು. ಸ್ವಲ್ಪ ಹೀರೋಯಿನ್ ತರನೇ ಕಾಣ್ತೀರಾ? ಅರೆ ಸರಿ ಬಿಡಿ, ನಾನು ಸ್ಟೂಡೆಂಟ್. ಹೀರೋಯಿನ್ ಅವ್ರಿ, ಹೇಳ್ರಿ ಬಿಡ್ಲಿ, ಹಿಂಗೆಲ್ಲ ಕೇಳ್ತೀರಾ ನೀವು? ಅವ್ರ ಹೀರೋಯಿನ್ ರೀ ಪಿಕ್ಚರ್ಗೆ. ಓಕೆ, ಹೆಂಗಿತ್ತು ಜಾಕ್ಸನ್ ಸಿನಿಮಾ? ಸೂಪರ್ ಆಗಿತ್ತು, ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಜಾಕ್ಸನ್ ಅದು ಫುಲ್ ಟೀಮ್ ನಾವು ವರ್ಕ್ ಮಾಡಿರೋ ಟೀಮ್ ಏನಿದೆ ತುಂಬಾನೇ ಒಳ್ಳೆ ಟೀಮ್. ಏನ್ ರೋಲ್ ಇರೋಳಗಡೆ ಜಾಕ್ಸನ್ ಅಲ್ಲಿ? ಜಾಕ್ಸನ್ ಅಲ್ಲಿ ಒಂದು ಪೊಸೆಸಿವ್ ಗರ್ಲ್ ಫ್ರೆಂಡ್ ನಾನು. ನನ್ನ ಬಾಯ್ ಫ್ರೆಂಡ್ಗೆ ತುಂಬಾ ಪೊಸೆಸಿವ್ ಆಗಿ ಅವ್ನ ಮೊಬೈಲ್ ಚೆಕ್ ಮಾಡೋದು, ಯಾವ ಹುಡುಗಿ ಜೊತೆಗೆ ಮಾತಾಡ್ತಾ ಇದ್ದೆ. ಒಂದು ಒಳ್ಳೆ ವಿಭಿನ್ನವಾದ ರೋಲ್ ಅಂತಾನೆ ಹೇಳ್ಬೋದು. ಓಕೆ, ಏನ್ ಮಾಡ್ತಾ ಇದ್ದೀರಾ? ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತೀರಾ ಅಂತ ನಿಮ್ ಡ್ಯಾಡಿ ಹೇಳ್ತಾರೆ. ಸೊ ಸ್ವೀಟ್ ಅಂಡ್ ಸ್ಪೈಸಿ ಪೆಪ್ಪರ್ ಟೋಫು ಅಂತ ಮಾಡ್ತಾ ಇದ್ದೆ. ಓಕೆ, ಏನ್ ಕೊಡ್ಲಿ, ಏನೇನ್ ತಂದಿದ್ದೀರಾ ಮಾಡಕ್ಕೆ? ಸ್ವೀಟ್ ಅಂಡ್ ಸ್ಪೈಸಿ ಪೆಪ್ಪರ್ ಟೋಫು. ಬೇಕಾಗುವ ಸಾಮಗ್ರಿಗಳು: ಟೋಫು, ಬಣ್ಣದ ದಪ್ಪ ಮೆಣಸಿನಕಾಯಿ, ಈರುಳ್ಳಿ ಹೂ, ಶುಂಠಿ, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ಕಾರ್ನ್ಫ್ಲೋರ್, ಬ್ರೌನ್ ಶುಗರ್, ಸೋಯಾ ಸಾಸ್, ವಿನಿಗರ್, ಕಾಳು ಮೆಣಸು, ಉಪ್ಪು, ಎಣ್ಣೆ. ಓಕೆ, ಮಾಡಕ್ಕೆ ಏನ್ ಕೊಡ್ಲಿ? ಫಸ್ಟ್ ನಾವು ಇದನ್ನ ಫ್ರೈ ಮಾಡ್ಕೊಬೇಕು ಟೋಫುನ. ಓಕೆ, ನೋ ಪ್ರಾಬ್ಲಮ್, ಮಾಡ್ಕೊಳ್ಳೋಣ. ಸ್ವಲ್ಪ ಮಿಕ್ಸಿಂಗ್ ಬೌಲ್ ಕೊಡಿ. ಮಿಕ್ಸಿಂಗ್ ಬೌಲ್ ಬೇಕಾ ನಿಮಗೆ? ತಗೊಳ್ಳಿ ಮಿಕ್ಸಿಂಗ್ ಬೌಲ್. ಹಂಗೆ ಸಿನಿಮಾ ಬಗ್ಗೆ ಹೇಳಕ್ ಶುರು ಮಾಡಿ. ಹೆಂಗಿತ್ತು ಜಾಕ್ಸನ್ ಸಿನಿಮಾ? ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಎಕ್ಸ್ಪೀರಿಯನ್ಸ್ ಅಂತೂ ಯೂಶುವಲಿ ಅಂದ್ರೆ ನಿಮಗೆ ದುನಿಯಾ ವಿಜಯ್ ಜೊತೆ ಒಂದು ಸಿನಿಮಾ ಮಾಡಿದ್ದೀರಾ? ಮಾಡಿದ್ದೀನಿ. ಸಿನಿಮಾದಲ್ಲಿ ಮಾಡಿದ್ದೀರಾ? ಇಲ್ಲಿ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಸೊ ಹೇಳ್ಬೇಕಂದ್ರೆ ಸಿಂಹಾದ್ರಿಯಲ್ಲಿ ನನ್ನ ರೋಲ್ ತುಂಬಾನೇ ಡಿಫ್ರೆಂಟ್ ಆಗಿತ್ತು. ಒಂಥರ ಅಳೋ ರೋಲ್, ತುಂಬಾನೇ ಸೆಂಟಿಮೆಂಟಲ್ ಕೈಂಡ್ ಆಫ್ ರೋಲ್ ಇತ್ತು. ಓಕೆ. ಸೊ ಜಾಕ್ಸನ್ ಅಲ್ಲಿ ಅಷ್ಟೇ ಕಾಮಿಡಿ ಟೈಪ್ ಇದೆ. ಸೊ ಇಟ್ಸ್ ಟೋಟಲ್ ಡೆಡ್ ಆಪೋಸಿಟ್ ಅಂತಾನೆ ಹೇಳ್ಬೋದು. ಸೊ ವಿಜಯ್ ಅವ್ರು ಆಗ್ಲೇ ನಾನು ಸಿಂಹಾದ್ರಿ ಮಾಡಿರೋದ್ರಿಂದ ಅವ್ರು ಒಂಥರ ಫ್ಯಾಮಿಲಿ ತರಾನೇ ಆಗೋಗಿದ್ದಾರೆ ನನ್ಗೆ. ತುಂಬಾನೇ ಚೆನ್ನಾಗಿ ಮಾತಾಡಿಸ್ತಾರೆ. ಅದು ಒಂದು ಸ್ಟಾರ್ಡಮ್ ಅಂತ ಇಲ್ಲ ಅವ್ರ ಹತ್ರ. ತುಂಬಾನೇ ಡೌನ್ ಟು ಅರ್ತ್, ತುಂಬಾನೇ ಚೆನ್ನಾಗಿ ಮಾತಾಡಿಸ್ತಾರೆ. ಇದಕ್ಕೆ ಜಸ್ಟ್ ಕಾರ್ನ್ ಸ್ಟಾರ್ಚ್ ಸ್ವಲ್ಪ ಉದುರಿಸ್ಬೇಕು, ಅದ್ರ ಮೇಲೆ ಸ್ವಲ್ಪ ಕೋಟ್ ಆಗ್ಬೇಕು ಅಷ್ಟೇ. ಆಯ್ತು ಮೇಡಮ್. ಇದನ್ನ ಡೀಪ್ ಫ್ರೈ ಮಾಡಬೇಕು.
ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಯಾವ ಕಡೆಯವ್ರು ನೀವು? ನಾವು ಬ್ಯಾಂಗ್ಳೂರಲ್ಲೇ ಹುಟ್ಟಿ ಬೆಳೆದಿದ್ದು ನಾನು. ಬಟ್ ನನ್ನ ರೂಟ್ಸ್ ಬಂದ್ಬಿಟ್ಟು ನಾರ್ತ್ ಕರ್ನಾಟಕ. ನಮ್ಮ ಡ್ಯಾಡಿ ಅವ್ರು ನಾರ್ತ್ ಕರ್ನಾಟಕ ಅಂಡ್ ನಮ್ಮ ಮಮ್ಮಿ ಅವ್ರ ರೂಟ್ಸ್ ಬಂದು ಕೂರ್ಗ್. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಸೊ ಇದು ಮಿಕ್ಸ್ ಆಗಿದೆ. ಇದಕ್ಕೆ ನೀರೇನು ಹಾಕೊಳ್ಳೋದು ಬೇಡ, ಯಾಕೆಂದ್ರೆ ಅದೇ ಸ್ವಲ್ಪ ಮಾಯಿಶ್ಚರ್ ಇರುತ್ತೆ ಅದರಲ್ಲಿ. ಕಾದಿದೆ ಹಾಕೋಬಹುದು. ಓಕೆ, ಹಾಕಿ ಇದೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗ್ತಾ ಇದೆ. ಸಿನಿಮಾ ನೋಡಿದ್ರಾ ನೀವು ರಿಲೀಸ್ ಗಿಂತ? ಹಾ, ನೋಡಿದ್ದೀನಿ. ನಾನು ಡಬ್ಬಿಂಗ್ ಮಾಡಿದಾಗ್ಲೂ ನೋಡಿದೆ ಅಂಡ್ ತುಂಬಾ ಚೆನ್ನಾಗಿ ಬಂತು. ಡಬ್ಬಿಂಗ್ ನಾನೇ ಮಾಡೋದು. ಏನಿಸ್ತು ಸಿನಿಮಾ ನೋಡಿದಾಗ? ಅಯ್ಯೋ ಇದನ್ನ ಸ್ವಲ್ಪ ಚೆನ್ನಾಗಿ ಮಾಡಬಹುದಾಗಿತ್ತು, ಇನ್ನೂ ಸ್ವಲ್ಪ ಚೆನ್ನಾಗಿರ್ಬೋದಾಗಿತ್ತು, ಈ ಡ್ರೆಸ್ ಹಾಕೊಂಡಿದ್ರೆ ಚೆನ್ನಾಗಿರ್ತಾ ಇತ್ತು, ಇಲ್ಲಿ ಸ್ವಲ್ಪ ಕೈ ಹಿಂಗಂಡಿದ್ರೆ ಚೆನ್ನಾಗಿ ಕಾಣ್ತಾ ಇತ್ತು ಅಂತೆಲ್ಲ ಅನ್ಸಿರುತ್ತೆ. ಡೆಫಿನೆಟ್ಲಿ ಅನ್ಸಿರುತ್ತೆ, ಯಾಕಂದ್ರೆ ಒಬ್ರು ಆರ್ಟಿಸ್ಟ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಒಂದೊಂದು ಮೂವಿಯಲ್ಲೂ ಇನ್ನೂ ಚೆನ್ನಾಗಿ ಮಾಡ್ಬೇಕು ಅಂತ ಅನ್ಸುತ್ತೆ. ಓಕೆ, ಸೊ ಹಾಗೆ ನನಗೂ ಅನ್ಸಿದೆ. ಅನ್ಸಿದ್ಯಾ? ಅನ್ಸಿದೆ ಡೆಫಿನೆಟ್ಲಿ. ಇನ್ನ ಬ್ರೌನ್ ಬೇಕಾ? ಇಷ್ಟೇ ಸಾಕಾ? ಸಾಕು ಅನ್ಸುತ್ತೆ, ಸಾಕು. ಎನಿವೇಸ್ ತೆಗಿಬಿಡಿ. ಸೊ ಈಗ ಹೋಟೆಲ್ ಅಲ್ಲಿ ವೆಜಿಟೇಬಲ್ಸ್ ಎಲ್ಲ ತುಂಬಾ ಶೈನಿಂಗ್ ಆಗಿರುತ್ತೆ. ಸೊ ಇದೊಂದು ಸೀಕ್ರೆಟ್ ಅಷ್ಟೇ, ಡೀಪ್ ಫ್ರೈ ಮಾಡೋದು. ಹಾಕೊಂಬಿಡೋಣ ಎಲ್ಲ ವೆಜಿಟೇಬಲ್ಸ್, ಒಂದು 15 seconds ಅಷ್ಟೇ. ಓಕೆ ಓಕೆ. 3 ಬಗೆಯ ದಪ್ಪ ಮೆಣಸಿನಕಾಯಿಗಳು, ಕೆಂಪು ಮತ್ತೆ ಗ್ರೀನು ಮತ್ತೆ ಯೆಲ್ಲೋ, ಜೊತೆಗೆ ಅವರು ಆನಿಯನ್, ಇಷ್ಟು ಚೆನ್ನಾಗಿ ಹಾಕೊಂಡು ಅಷ್ಟೇ ಸಾಕು. ಸಾಕಲ್ವಾ? ಎತ್ಬಿಡೋಣ, ಸಾಕು. ಜಸ್ಟ್ ಅದು ಕಲರ್ ಬರೋಕ್ಕೋಸ್ಕರ ಮಾತ್ರ. ಓಕೆ, ವೆರಿ ಗುಡ್. ಫುಲ್ ಶೇಡಿಂಗ್ ಆಗೋಯ್ತಲ್ರಿ? ಯಾ, ದಟ್ ಇಸ್ ಅ ಸೀಕ್ರೆಟ್. ವೆರಿ ಗುಡ್. ಆಯ್ತಾ ಎಣ್ಣೆ ಕತೆ? ಹಾ, ಎಣ್ಣೆ ಕತೆ ಆಯ್ತು. ಇವಾಗ ಫ್ರೈಯಿಂಗ್ ಪ್ಯಾನ್ ಬೇಕಾ? ಹಾ, 2-3 ಸ್ಪೂನ್. ಸೊ ಗಾರ್ಲಿಕ್ ಹಾಕೊಳ್ತಾ ಇದ್ದೀನಿ, ಬೆಳ್ಳುಳ್ಳಿ ಫೈನ್ಲಿ ಚಾಪ್ಡ್, ಹಸಿಮೆಣಸಿನ್ಕಾಯಿ ಹಾಕೊಂಡ್ಬಿಡೋಣ. ಓಕೆ, ಹಸಿಮೆಣಸಿನ್ಕಾಯಿ ಬೇಕಂದ್ರೆ ಹಾಕೊಬಹುದು, ಇಲ್ಲ ಅಂದ್ರೆ ಬೇಡ ಅಂದ್ರೆ ಬಿಟ್ಬಿಡು. ಬೇಡ ಅಂದ್ರೆ ಬಿಡ್ಬೋದು. ಜಿಂಜರ್. ಓಕೆ, ಆನಿಯನ್. ಓಕೆ, ಆನಿಯನ್ ಇಲ್ಲಿಗೂ ಹಾಕೊಂಡಿದೀವಿ, ಅಲ್ಲಿಗೂ ಹಾಕೊಳ್ತೀವಿ. ಹೌದು, ಇದು ಚಾಪ್ಡ್, ಇದು ಫೈನ್ಲಿ ಚಾಪ್ಡ್ ಆನಿಯನ್ ಹಾಕೊಳ್ತಾ ಇದೀವಿ. ಸೊ ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಮಾಡಿ. ಸೊ ಈಗ ಈ ಪಾಯಿಂಟ್ ಅಲ್ಲಿ ಬ್ರೌನ್ ಶುಗರ್ ಹಾಕೊಳ್ಳೋಣ. ಶುಗರ್? ಹಾ, ಸೀನಾ ಖಾರನಮ್ಮ ನೀನ್ ಮಾಡ್ತಾ ಇರೋದು? ಸ್ವೀಟ್ ಅಂಡ್ ಸ್ಪೈಸಿ ಪೆಪ್ಪರ್ ಟೋಫು. ಅಯ್ಯೋ ಅಕಟ. ನೀವೇ ಟೇಸ್ಟ್ ಮಾಡೋದು ಇವತ್ತು? ಓಕೆ, ನಾನೇ ಮಾಡ್ತೀನಿ. ನಿಮ್ಮನ್ನ ಸೇಫ್ ಆಗಿರ್ತೀನಿ. ನೀವು ಮಾಡಬೇಕು ಆಫ್ ಕೋರ್ಸ್. 1-2 ಸ್ಪೂನ್ ಹಂಗೆ ಸ್ವಲ್ಪ. ಇದು ಕ್ಯಾರಮಲೈಸ್ ಆಗಬೇಕು. ಓಕೆ, ಇದ್ರ ಜೊತೆಗೆ ಸೋಯಾ ಸಾಸ್ ಹಾಕೊಳ್ಳೋಣ. ಸ್ವಲ್ಪನೇ ಸಾಕು, ಯಾಕೆಂದ್ರೆ ಇದು ಕಲರ್ ಬರುತ್ತೆ, ಡಾರ್ಕ್ ಕಲರು. ಸೊ ನೆಕ್ಸ್ಟ್ ನಾವು ಟೋಫು ಹಾಕೊಳ್ಳೋಣ. ಹಾಕೋಣಮ್ಮ. ಯಾ, ಟೋಫು ಇಲ್ಲಾಂದ್ರೆ ಪನ್ನೀರ್ನ ಇದೇ ತರ ಮಾಡಿ ಹಾಕೋಬಹುದಲ್ವಾ? ಹೌದು, ಪನ್ನೀರ್ ಮಾಡ್ಬೋದು, ಟೋಫು ಮಾಡ್ಬೋದು. ಇನ್ಫ್ಯಾಕ್ಟ್ ನಾನ್ ವೆಜ್ ಕೂಡ ಮಾಡ್ಬೋದು. ಇದ್ರಲ್ಲಿ ಚಿಕನ್ ಹಾಕೋಬಹುದು, ಫಿಶ್ ಹಾಕೋಬಹುದು. ವೆರಿ ಓಕೆ, ಸೊ ಈಗ ವೆಜಿಟೇಬಲ್ಸ್ ಆಡ್ ಮಾಡ್ಬಿಡೋಣ. ಮಾಡೋಣ. ವೆಜಿಟೇಬಲ್ಸ್ ಮುಂಚೆನೆ ಫ್ರೈ ಮಾಡ್ಕೊಂಡು ಹಾಕಿದ್ರೆ ಈ ಕಲರ್ ರಿಟೇನ್ ಆಗಲ್ಲ ಅಂಡ್ ಅದು ಕ್ರಂಚಿನೆಸ್ ಹೊಟ್ಟೋಗುತ್ತೆ. ಸೊ ಸ್ವಲ್ಪ ಕ್ರಂಚಿ ಆಗಿರ್ಬೇಕು. ಇನ್ನೊಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಆಡ್ ಮಾಡ್ಬೇಕು ಇದ್ರಲ್ಲಿ. ಮಾಡಿ ಐಶ್ವರ್ಯ. ಪೆಪ್ಪರ್ ಪೌಡರ್. ಏನು? ಪೆಪ್ಪರ್ ಮಾಡಿ. ಇದೆಯಲ್ಲ ಪೆಪ್ಪರ್ ಪೌಡರ್ ಅಲ್ಲ ಇದೆಯಲ್ಲ? ಇದನ್ನ ಕುಟ್ಬೇಕು ಆಕ್ಚುಲಿ, ಹೋಲ್ ಪೆಪ್ಪರ್ನ. ಕುಟಿಂಗ್ ಪೆಪ್ಪರ್ ಬೇಕಾ? ಯಾ, ಕ್ರಶ್ ಪೆಪ್ಪರ್. ಓಕೆ, ಸೊ ಇದು ರೆಡಿ ಇದೆ. ಆಯ್ತಾ? ಸ್ವಲ್ಪ ರಫ್ ಆಗಿ ಕುಟ್ಟಿದ್ರೆ ಸಾಕು. ಓಕೆ, ಇದು ಹಾಕ್ಬಿಡೋಣ. ಲಾಸ್ಟಲ್ಲಿ ವಿನೆಗರ್ ಹಾಕೊಂಡ್ಬಿಡೋಣ. ಓಕೆ, ಸೊ ಲಾಸ್ಟಲ್ಲಿ ಹಾಕೊಳ್ಳೋಣ ಸ್ವಲ್ಪ ಅಷ್ಟೇ. ಈರುಳ್ಳಿ ಹೂವು ಲಾಸ್ಟಲ್ಲಿ ಹಾಕೊಂಡ್ಬಿಡೋಣ. ಸೊ ಇಟ್ಸ್ ಆಲ್ಮೋಸ್ಟ್ ರೆಡಿ. ಓಕೆ. ಫಸ್ಟ್ ಕ್ಲಾಸ್ ಕಾಣ್ತಾ ಇದೆ. ಚೆನ್ನಾಗಿ ಮಾಡಿದಿರಾ. ಮಾಡೋಂಥ ಕ್ರಮ ಕೂಡ ಚೆನ್ನಾಗಿತ್ತು. ನೋ ಪ್ರಾಬ್ಲಮ್. ಸ್ವಲ್ಪ ಲಾಸ್ಟಲ್ಲಿ ಉಪ್ಪು ಹಾಕೊಂಡ್ಬಿಡೋಣ. ಜಸ್ಟ್ ಲಿಟಲ್ ಬಿಟ್, ಯಾಕೆಂದ್ರೆ ಸೋಯಾ ಸಾಸಲ್ಲಿ ಸ್ವಲ್ಪ ಉಪ್ಪು ಇರುತ್ತೆ. ಓಕೆ, ಆಫ್ ಮಾಡ್ಬಿಡೋಣ. ಓಕೆ, ಸೊ ಸ್ವೀಟ್ ಅಂಡ್ ಸ್ಪೈಸಿ ಪೆಪ್ಪರ್ ಟೋಫು ರೆಡಿ ಇದೆ. ಓಕೆ, ಪೆಪ್ಪರ್ ಟೋಫು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಐಶ್ವರ್ಯ ಅವರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಸ್ವೀಟ್ ಅಂಡ್ ಸ್ಪೈಸಿ ಪೆಪ್ಪರ್ ಟೋಫು ಮಾಡುವ ವಿಧಾನ: ಒಂದು ಬೌಲ್ಗೆ ಟೋಫು, ಕಾರ್ನ್ಫ್ಲೋರ್ ಹಾಕಿ ಮಿಕ್ಸ್ ಮಾಡಿ ಕಾದ ಎಣ್ಣೆಯಲ್ಲಿ ಕರಿದು ನಂತರ ಬಣ್ಣದ ದಪ್ಪ ಮೆಣಸಿನಕಾಯಿ, ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಳ್ಳಿ. ಬಾಣಲಿಗೆ ಎಣ್ಣೆ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ, ಈರುಳ್ಳಿ ಹಾಕಿ ಫ್ರೈ ಮಾಡಿ ಬ್ರೌನ್ ಶುಗರ್, ಸೋಯಾ ಸಾಸ್, ಎಣ್ಣೆಯಲ್ಲಿ ಕರಿದ ಟೋಫು, ಬಣ್ಣದ ದಪ್ಪ ಮೆಣಸಿನಕಾಯಿ,
ಈರುಳ್ಳಿ ಹಾಕಿ ಫ್ರೈ ಮಾಡಿ ನಂತರ ಕುಟ್ಟಿದ ಕಾಳು ಮೆಣಸು, ವಿನಿಗರ್, ಈರುಳ್ಳಿ ಹೂ, ಉಪ್ಪು ಹಾಕಿ ಮಿಕ್ಸ್ ಮಾಡಿದರೆ ಸ್ವೀಟ್ ಅಂಡ್ ಸ್ಪೈಸಿ ಪೆಪ್ಪರ್ ಟೋಫು ಸವಿಯಲು ಸಿದ್ಧ. ಓಕೆ, ಥ್ಯಾಂಕ್ ಯು. ಟೇಸ್ಟ್ ಮಾಡಿ. ನೀವು ಮಾಡಿದ್ರೆ ಚೆನ್ನಾಗಿದೆ ನೋಡಿ. ಪಾಪ ಅವಾಗಿಂದ ಬಾಯಲ್ಲಿ ನೀರು ಬಂದ್ಬಿಟ್ಟಿದೆ ಐಶ್ವರ್ಯಂಗೆ, ತಿಂದಾಕ್ ಬಿಡ್ಬೇಕು ಅಂತ. ಓ ಸೂಪರ್. ಯಮ್ಮಿ. ಹಾ 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 ಹಾ. ಯು ಹ್ಯಾವ್ ಟು ಈಟ್ ಇಟ್. ಇಲ್ಲ ಇಲ್ಲ, ಒಂದಕ್ಕೆಲ್ಲ ಬಿಡಲ್ಲ, ಇದು ನಿಮ್ಗೇನೆ ಇದು. ಚೆನ್ನಾಗಿದೆ, ಇಷ್ಟ ಆಗತ್ತೆ ಈ ತರ ತುಂಬಾ ಜನಕ್ಕೆ. ಚೈನೀಸ್ ಫುಡ್ ಅಂದ್ರೆ ಹಿಂಗೆ ಇರಬೇಕು. ಥ್ಯಾಂಕ್ ಯು. ಫುಲ್ಲು ಖುಷಿ ಆಗ್ಬಿಟ್ಟಿದೆ, ಫುಲ್ಲು ನನಗೇನೆ ಅಂತ. ಕನ್ನಡದ ಹುಡುಗಿ ಸಿಕ್ಕಾಪಟ್ಟೆ ಅವಕಾಶ ಸಿಗಬೇಕು. ಹೊಸ ವರ್ಷದಲ್ಲಿ 2015 ಸಂಕ್ರಾಂತಿ ಹಬ್ಬ ಒಳ್ಳೆ ಯಶಸ್ಸನ್ನ ತರಲಿ. ಕಡೆಯದಾಗಿ ಸಿನಿಮಾ ಬಗ್ಗೆ ಏನ್ ಹೇಳ್ತಾ ಇದ್ದೀರಾ ಐಶ್ವರ್ಯ? ಸಿನಿಮಾ ತುಂಬಾ ಎಂಟರ್ಟೈನಿಂಗ್ ಆಗಿದೆ. ಓಕೆ, ಬಂದವ್ರಿಗೆ ಕೋರ್ಸ್ ಮೋಸ ಅಂತೂ ಆಗಲ್ಲ, Okay. ಅವ್ರ ದುಡ್ಡು ವಾಪಸ್ ಸಿಗ್ದಂಗ್ ಆಗುತ್ತೆ. ಫೀಲಿಂಗ್ ಆ ತರ ಇರುತ್ತೆ. Okay. ಮತ್ತೆ ನಿಮ್ಗೂ ಮತ್ತೆ ವೀಕ್ಷಕರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಇವರೇ ಮಾಡಿದಂತ ಟೋಫು ಪೆಪ್ಪರ್ ಫ್ರೈ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಪಟ್ಟಾಪಟ್ ಅಂತ ಮಾಡಬೇಕು, ತಿನ್ನಕ್ಕೆ ರುಚಿಯಾಗಿರ್ಬೇಕು, ಸ್ವಲ್ಪ ಸಿಹಿ ಪದಾರ್ಥ ಆಗಿರ್ಬೇಕು. ಸಂಕ್ರಾಂತಿ ಹಬ್ಬನ ಮಾಡಬೇಕು. ಮುರಳಿಯವರೇ ಯಾರನ್ನ ಕರೆಸ್ತಾ ಇದ್ದೀರಾ ಅಂತ ಇದ್ದೀರಾ? ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆಸ್ತಾ ಇದ್ದೀವಿ ಒನ್ ಅಂಡ್ ಒನ್ಲಿ ನಮ್ಮ ಪ್ರಕಾಶ್ ಅವ್ರನ್ನ. ಪ್ರಕಾಶ್ ಅವರು 5 ಸ್ಟಾರ್ ಹೋಟ್ಲಲ್ಲಿ ಚೆಫ್, ಜೊತೆಗೆ ಸ್ವೀಟ್ಸ್ ಮತ್ತು ಚಾಟ್ಸ್ಗೆ ಸುಮಾರು 20 ವರ್ಷಗಳ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರಕಾಶ್ ಅವರೇ ಬನ್ರಿ. ನಮಸ್ಕಾರ. ಏನೋ ಒಂಥರ ಕಳೆ. ಹೌದು ಸರ್, ಯಾವಾಗಲೂ ಏನ್ ಮಾಡ್ತಿದ್ದೀರಾ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನೀವು? ಸರ್ ಬಾದುಷಾ ಮಾಡ್ತೀವಿ. ಬಾದುಷಾ ಓಕೆ, ಮಾಡೋಣ. ಬಾದುಷಾ ಮಾಡಕ್ಕೆ ಏನೇನು ತಂದಿದ್ದೀರಾ ಹೇಳಿ? ಬಾದುಷಾ ಬೇಕಾಗುವ ಸಾಮಗ್ರಿಗಳು: ಮೈದಾ ಹಿಟ್ಟು, ಸಕ್ಕರೆ, ಅಡುಗೆ ಸೋಡಾ, ವನಸ್ಪತಿ, ತುಪ್ಪ. ಶುರು ಮಾಡೋಣ. ಕೊಡ್ಲಾ ನಿಮ್ಗೆ? ಕೊಡಿ ಸರ್. ಏನ್ ಕೊಡ್ಲಿ? ಮಿಕ್ಸಿಂಗ್ ಬೌಲ್ ಕೊಡಿ. ಫಸ್ಟ್ ಮಿಕ್ಸಿಂಗ್ ಬೌಲ್ ತಗೊಂಬಿಡಿ. ಮಿಕ್ಸಿಂಗ್ ಬೌಲ್ ತಗೊಳ್ಳಿ. ಇನ್ನೇನ್ ಬೇಕು? ಡಾಲ್ಡಾ ತುಪ್ಪ ಬಿಸಿ ಮಾಡ್ಕೋಬೇಕಾದ್ರೆ. ಡಾಲ್ಡಾ ತುಪ್ಪ ಬಿಸಿ ಮಾಡಕ್ಕೂ ರೆಡಿ ಮಾಡಿ ಇಟ್ಬಿಟ್ಟಿದೀವಿ. ಹೌದು ಸರ್. ಫಸ್ಟ್ ಅದನ್ನ ಬಿಸಿ ಮಾಡ್ಕೊಂಬಿಡಿ. ಓಕೆ, ಡಾಲ್ಡಾ ತಗೊಳ್ಳಿ. ವನಸ್ಪತಿ. ಹೌದು, ಹಾಕಿ. ಹೌದು ಸರ್, ಇದು ಹಾಕ್ಲೇಬೇಕಾಗತ್ತೆ ಅಲ್ವಾ? ಹೌದು. ತುಪ್ಪ ಹಾಕಿ ಸರ್ ಜೊತೆಲಿ. ಜೊತೆಗೆ ತುಪ್ಪನ ಹೌದು. ಕಾಂಬಿನೇಷನ್. ಹೌದು, ಹಾಕಿ ಸ್ವಲ್ಪ. ಇಲ್ಲ ಬೇಕಾ? ಸಾಕು. ಓಕೆ. ಏನ್ಕೋಸ್ಕರ ಅಂದ್ರೆ ಡಾಲ್ಡಾ ಸ್ವಲ್ಪ ಟೈಟ್ ಬರುತ್ತೆ, ತುಪ್ಪ ಅದು ಸಾಫ್ಟ್ ಇದೆ ತಿನ್ನಕ್ಕೆ ಅಷ್ಟೇ. ಅದಕ್ಕೋಸ್ಕರ ನಮಗೆ ಟೈಟು ಲೂಸ್ ಎಲ್ಲ ನಮ್ಗೆ ಗೊತ್ತಾಗಲ್ಲ. ಹೌದು. ಅದಕ್ಕೋಸ್ಕರ ಎರಡನ್ನು ಮಿಕ್ಸ್ ಮಾಡೋದು. ಯಾಕೆ ಸರ್ ಡಾಲ್ಡಾ ಹಾಕ್ತೀವಿ ತುಪ್ಪ ಹಾಕ್ತೀರ ಅಂತ ಕೇಳ್ತಾರಲ್ಲ, ಅದಕ್ಕೆ. ಓಕೆ, ಬಿಡಿ. ಮೈದಾ. ಆಮೇಲೆ ಮೈದಾ ಒಂದು 200 ಗ್ರಾಮ್ ಇದೆಯಾ? 200 ಗ್ರಾಮ್ ಮೈದಕ್ಕೆ ಡಾಲ್ಡಾ ತುಪ್ಪ ಸೇರಿ 100 ಗ್ರಾಮ್ ಹಾಕ್ತೀನಿ. ಹಾಕಿ. ಬಿಸಿನೇ ಹಾಕ್ಬೇಕಲ್ಲ? ಹೌದೌದು, ಬಿಸಿನೇ ಇರ್ಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸಾಕು. ಮೈದಾ ಹಿಟ್ಟು ಹಾಕಿದೀವಿ. ಮೈದಾ ಹಿಟ್ಟಿಗೆ ವನಸ್ಪತಿ ಮತ್ತೆ ತುಪ್ಪ ಎರಡು ಮಿಕ್ಸ್ ಮಾಡಿ ಕಾಯಿಸ್ಕೊಂಡು ಅದಕ್ಕೆ ಹಾಕೊಂಡಿದ್ದೀವಿ. ಹಾಕೊಂಡಿದ್ದೀವಿ. ಓಕೆ. ಅಡಿಗೆ ಸೋಡಾ ಹಾಕ್ತೀನಿ. ಹಾಕಿ ಸರ್. ಅಡಿಗೆ ಸೋಡಾ ಒಂದು 1/4 ಸ್ಪೂನ್ ಅಷ್ಟು ಹಾಕಿ. ಅಡಿಗೆ ಸೋಡಾ ಹಾಕೋದು ಸ್ವಲ್ಪ ಉಪ್ಕೊಳ್ಳಿ ಅಂತ. ಉಪ್ಕೊಳ್ಳಿ ಅಂತ ಸರ್. ಅಷ್ಟು ಒಂದು ಸಕ್ಕರೆ ಪಾಕ ಮಾಡ್ಕೊಳ್ಳೋಣ ಸರಿ. ಸಕ್ಕರೆ ಪಾಕ ಬೇರೆ ಮಾಡ್ಬೇಕಾ? ಓಕೆ, ನೆನ್ಸಕ್ಕ? ಹೌದು, ಮಾಡ್ಕೋಣ, ಅದೇನು ಪ್ರಾಬ್ಲಮ್ ಇಲ್ಲ. ಹಾಕಿ. ಸಕ್ಕರೆ 1/4 kg ಇದೆ. ಓಕೆ, ಸ್ವಲ್ಪ ತಾಡಿಸ್ತಾ ಇರಿ ಇದು. ಓಕೆ. ಇವಾಗ ನೀರು ಹಾಕಿ ಮಿಕ್ಸ್ ಮಾಡ್ತೀನಿ ಸರ್. ಇದು ಮಾಡಿ. ಮೈದಾ ಹಿಟ್ಟಿಗೆ ಸ್ವಲ್ಪ ನಾವು ಡಾಲ್ಡಾ ತುಪ್ಪವನ್ನು ಹಾಕಿ ಕಾಯಿಸ್ಕೊಂಡಿರ್ತಕ್ಕಂಥ ಡಾಲ್ಡಾ ತುಪ್ಪ ಜೊತೆಗೆ ನೀರ್ ಹಾಕಿ ಕಲ್ಸ್ಕೊಳ್ತಾ ಇದೀವಿ. ಇಲ್ಲಿ ಸಕ್ಕರೆ ಪಾಕ ಇಟ್ಕೊಂಡಿದೀವಿ, ಅಲ್ಲಿ ಎಣ್ಣೆ ಕಾಯಿಸಿ. ನೀರಾಗ್ಬಿಟ್ರೆ ಒಂಚೂರು ಮೈದಾ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು. ಸಕ್ಕರೆ ಪಾಕ ಗಟ್ಟಿಗೆ ಆಗ್ಬೇಕಾ? ಗಟ್ಟಿ ಇರ್ಬೇಕಾ? ಹೌದೌದು. ಈ ಬಾದುಷಾಯಿ ಕೆಲವು ಐಟಮ್ ಜಾಂಗ್ಲೇರಿ ಜಿಲೇಬಿ ಗಟ್ಟಿ ಬೇಕು. ಓಕೆ, ಸಾಫ್ಟ್ ಆಗ್ಬಿಡ್ತಿಲ್ಲ ಅಂದ್ರೆ. ವೆರಿ ಗುಡ್. ಮತ್ತೆ ಇನ್ನೇನು ಸಮಾಚಾರ? ಹೆಂಗಿತ್ತು ನಮ್ಮ ಸಂಕ್ರಾಂತಿ ಹಬ್ಬ? ಎಲ್ಲ
ಹೆಂಗ್ ಬರ್ತಾ ಇದೆ? ನಾಳೆ ನಾಳೆದೆಲ್ಲ ಹಬ್ಬ ಇದೆ ತಿರ್ಗಾ ಚೆನ್ನಾಗಿ ತುಂಬಾ ಆರ್ಡರ್ಗಳೆಲ್ಲ ಬರ್ತಾ ಇದೆಯಾ? ಜನ ಬರ್ತಾ ತುಂಬಾ ಜನ ನಮ್ಗೆ ನಿಮ್ ಫೋನ್ ನಂಬರ್ ಕೇಳ್ತಾ ಇರ್ತಾರೆ. ನಾನು ತುಂಬಾ ಸರಿ ಹೇಳ್ತಾನೆ ಇದೀನಿ, ಹೌದಾ ಸರ್? ಪ್ರಕಾಶ್ ಅವ್ರಿಗೆ ಬೇಕು ಅಂದ್ರೆ ಅವ್ರ ಫೋನ್ ನಂಬರ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ ಮನೆಗೆ ಬೇಕಾಗಿರುವಂತ ಸಿಹಿ ಪದಾರ್ಥ, ಬೇಕಾಗಿದಂತ ಚಕ್ಲಿ, ಬೇಕಾಗಿದಂತ ಚೌಚಗಳನ್ನ ಮಾಡ್ಕೊಡ್ತಾರೆ ಅಂತ ತುಂಬಾ ಜನ ಕೇಳ್ತಾ ಇದ್ರೆ. ದಯವಿಟ್ಟು ಒಂದು ನಂಬರ್ ಹೇಳ್ಬಿಡಿ. 9945 074680 ಈ ನಂಬರ್ಗೆ ಫೋನ್ ಮಾಡಿ ಡೈರೆಕ್ಟ್ ಆಗಿ ಅವ್ರ ಜೊತೆ ಮಾತಾಡ್ಬೋದು. ಮಾತಾಡೋದ್ರ ಜೊತೆಗೆ ನಿಮ್ಮ ಮನೆಗೆ ಏನಾದ್ರು ಸಿಹಿ ಪದಾರ್ಥಗಳನ್ನ, ಚಾಟ್ಸ್ ಅನ್ನ, ಸ್ನಾಕ್ಸ್ ಅನ್ನ ಮಾಡ್ಕೊಡ್ಬೇಕಾಗಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಎಣ್ಣೆ ಕಾದಿದೆ, ಇಲ್ಲಿ ಪಾಕ ರೆಡಿ ಆಗ್ತಾ ಇದೆ. ಈ ತರ ಚಿಕ್ಕ ಚಿಕ್ಕದು ಉಂಡೆ ಹಾಕೊಳ್ಳಿ. ಫಸ್ಟ್ ಈ ತರ ಮಾಡ್ಕೊಳ್ಳಿ, ಆಮೇಲೆ ಅದು ಒತ್ತಬೇಕು. ಈಗ ಬಿಟ್ಬಿಟ್ಟು ಸಾಕು, ಕುದಿತಾ ಇಲ್ಲ ಸ್ವಲ್ಪ ಸಾಕಾ? ಸಾಕು, ಮೆಲ್ಟ್ ಆಗಿದೆ. ಬಿಡಿ ಹಂಗೆ ಕುದೀರಿ, ಸ್ವಲ್ಪ ಗಟ್ಟಿ ಫುಲ್ಲು ಮೆಲ್ಟ್ ಆಗಿದೆ. ಹೌದೌದು, ಸಕ್ಕರೆ ಮೆಲ್ಟ್ ಆಯ್ತು. ಒಂದು ಈ ತರ ಮಾಡ್ಕೋಬೇಕು. ಈ ತರ ಮಾಡ್ಕೊಂಡು ಇದನ್ನ ಹಿಂಗ್ ಒತ್ತಬೇಕು. ಪದ್ರ ಪದ್ರ ಹೆಂಗ್ ಬರುತ್ತೆ? ಬರ್ತ್ ಆ ತರ ಮಾಡ್ಕೋಬೇಕು. ಹಾಗೆ ತುಪ್ಪ ಹಾಕಿರೋದು ನಾನು. ಹೌದಾ? ಬೇರೆ ವನಸ್ಪತಿ ಮಾಡಿದ್ರೆ ಪದರ ಪದರ ಬರಲ್ಲ. ಏನಾಯ್ತು, ಪಾಕ ಒಳಗೆ ಹೋಗುತ್ತೆ, ತಿನ್ನಾಕ ಸಾಫ್ಟ್ ಇರುತ್ತೆ. ಅದಕ್ಕೋಸ್ಕರ ಏನಕ್ಕಾಗಿದೆ ಸರ್? ಹಾಕು, ಬಿಡಿ 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 ಬಿಡಿ. ಸರಿ ಇದೆ, ಸರಿ ಇದೆ, ಕರೆಕ್ಟ್ ಆಗಿದೆ ಇವಾಗ. ಹೌದೌದು, ಪಾಕ ಕರೆಕ್ಟ್ ಆಗಿದೆ. ಆಫ್ ಮಾಡ್ಬಿಡಿ ಸರ್, ಸಾಕು. ಆಫ್ ಮಾಡಿದ್ನಾ? ಸಾಕು, ಆರೋಗ್ಬಿಡುತ್ತೆ. ಆರದು ಸರಿ ಆಗುತ್ತೆ, ಗಟ್ಟಿ ಆಗುತ್ತೆ. ಅದ್ಭುತವಾಗಿ ಬಂದಿದೆ. ಓಕೆ ಓಕೆ, ಬಿಡಿ 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 ಎಲ್ಲ ಬಿಡ್ಬೋದು ಬಿಡಿ. ಅಷ್ಟೇ, ಒಂದೇ ಸರಿ ಬಿಡ್ಬೋದು ಎಲ್ಲ ಬಿಡಿ. ಅದಕ್ಕೋಸ್ಕರ ಸೋಡಾ ಹಾಕೋದು, ದಪ್ಪ ಆಗಲಿ ಅಂತ. ವೆರಿ ಗುಡ್ ಸರ್. ಅದು ಗಟ್ಟಿ ಆಗುತ್ತೆ, ಸಾಫ್ಟ್ ಬರುತ್ತೆ, ದಪ್ಪ ಆಗುತ್ತೆ, ಸ್ವಲ್ಪ ಚೆನ್ನಾಗಿರುತ್ತೆ. ಬೇಡ ಬೇಡ ಬಂದಂಗೆ ಬಂದಿದೆ ಇದು. ಹೌದೌದು, ಅದ್ಭುತ ಬಂದಿದೆ. ಎಲ್ಲ ಬಿಡ್ಬೋದು ಒಟ್ಟಿಗೆ, ಬಿಡಿ, ಟೆನ್ಷನ್ ಇಲ್ಲ. ತುಂಬಾ ಬಿಸಿನೂ ಇರಬಾರ್ದು ಬಿಡುವಾಗ. ಓಕೆ, ತುಂಬಾ ಬಿಸಿ ಇದ್ರೆ ಒಳಗಡೆ ಬೇಯಲ್ಲ, ಇಟ್ಟಿರುತ್ತೆ. ಹೌದೌದು, ಮೇಲ್ ಬಂದ್ಮೇಲೆ ದಾಸ್ ಮಾಡಿ ಏನಾಗಲ್ಲ. ಹೌದಾ? ಕೇಳ್ತಾ ಇದ್ದಾರೆ ಎಲ್ಲಾನು? ಬಂದಿದ್ ನೋಡಿ, ಈಗ ಎಲ್ಲ ಬ್ರೌನ್ ಆಗ್ಬೇಕಲ್ಲ ಇದು. ಹೌದಾ? ಸಿಕ್ಕಾಪಡಿ ಚೆನ್ನಾಗಿ ಬಂದಿದೆ. ಕಲರ್ ಹಾಕೊಂಬಿಡಿ. ಕಲರ್ ಬಂದ್ರೆ ಹಾಕೊಂಡ್ಬಿಡ್ಬೇಕು. ಹಾಕೊಳ್ಳಿ. ಹಾಕಲ್ಲ, ಹಾಕಲ್ಲ. ಸಾರಿ ಸರ್, ಬಾದು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಂಕ್ರಾಂತಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಪ್ರಕಾಶ್ ಅವರು ಬಂದು ಅದ್ಭುತವಾಗಿರುವಂತ ಬಾದುಷಾವನ್ನ ಜೋಡಿಸಿ ಕೊಟ್ಬಿಟ್ಟಿದ್ದಾರೆ. ತುಂಬಾ ಈಸಿ ರೀ, 15 ನಿಮಿಷಕ್ಕೆ ಬಾದುಷಾ ಮಾಡ್ಬೋದು. ಆದ್ರೆ ಮಾಡಕ್ಕೆ ಮನ್ಸಿರ್ಬೇಕು, ನೋಡಿ ತೋರಿಸಿದ್ನ ಕರೆಕ್ಟ್ ಆಗಿ ನೋಡ್ಕೊಂಡಿರ್ಬೇಕು, ನೋಡ್ಕೊಂಡಿದ್ನ ಬರ್ಕೊಂಡಿದ್ಮೇಲೆ ಟ್ರೈ ಮಾಡ್ಬೇಕು. ಇಷ್ಟೆಲ್ಲ ಮಾಡ್ಬೇಕು ಮುಳ್ಳಿಯವ್ರೆ. ಆದ್ರೆ ನೋಡ್ಕೊಂಡೇ ಇಲ್ಲ ಅನ್ಕೊಳ್ತಾ ಇದ್ದವ್ರಿಗೆ ಮತ್ತೊಮ್ಮೆ ತೋರಿಸ್ತಾ ಇದೀನಿ ಯಾವ ರೀತಿ ಪ್ರಕಾಶ್ ಅವರು ಬಾದುಷಾ ಮಾಡಿದ್ರು. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಬಾದುಷಾ ಮಾಡುವ ವಿಧಾನ: ಒಂದು ಪಾತ್ರೆಗೆ ಸಕ್ಕರೆ, ನೀರು ಹಾಕಿ ಪಾಕ ತಯಾರಿಸಿಕೊಳ್ಳಿ. ಚಿಕ್ಕ ಪ್ಯಾನ್ಗೆ ವನಸ್ಪತಿ, ತುಪ್ಪ ಹಾಕಿ ಕಾಯಿಸಿಕೊಳ್ಳಿ. ಬೌಲ್ಗೆ ಮೈದಾ ಹಿಟ್ಟು, ಕಾಯಿಸಿದ ತುಪ್ಪ, ವನಸ್ಪತಿ, ಅಡುಗೆ ಸೋಡಾ, ನೀರು ಹಾಕಿ ಕಲಸಿ ಉಂಡೆ ಮಾಡಿ ಕೈಯಿಂದ ಒತ್ತಿ ಕಾದ ಎಣ್ಣೆಯಲ್ಲಿ ಕರಿದು ಸಕ್ಕರೆ ಪಾಕದಲ್ಲಿ ಅದ್ದಿ ತೆಗೆಯಿರಿ. ಈಗ ಸಿಹಿ ಸಿಹಿ ಬಾದುಷಾ ಸವಿಯಲು ಸಿದ್ಧ. ಓಕೆ ಪ್ರಕಾಶ್ ರಾವ್, ಸಂಕ್ರಾಂತಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತ ಬಾದುಷಾವನ್ನ ಮಾಡಿಕೊಟ್ಟಿದ್ದೀರಾ. ಚಿಕ್ಕ ಚಿಕ್ಕದಾಗಿ ಚೆನ್ನಾಗಿ ಬಂದಿದೆ. ನೀವು 5 ಸ್ಟಾರ್ ಹೋಟೆಲ್ ಇಟ್ಟಂಗೆ ಇದೆ. ಟೇಸ್ಟ್ ಮಾಡಿ ನೋಡ್ಲಾ? ಎಂದ್ ಬಿಟ್ಟಿದೆಯಲ್ರಿ ಚೆನ್ನಾಗಿ. ಅದಕ್ಕೆ ಅದೇ ಆಶ್ಚರ್ಯ, ಪದ್ರ ಹೆಂಗ್ ಬರ್ತಾ ಇದೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ನೋ ಪ್ರಾಬ್ಲಮ್. ಇನ್ನು ಬರುತ್ತೆ ಪದ್ರ ಬೇಕಾದ್ರೆ ಸ್ಲೋ ಫೈರಲ್ಲಿ ಬಿಟ್ಬಿಟ್ರೆ ಚೆನ್ನಾಗಿ ನಿಧಾನ ಬೇಯಿಸ್ಬೇಕು. ಎಲ್ಲ ಪದ್ರ ಬರುತ್ತೆ. ಅವಾಗ ಏನಾಗುತ್ತೆ, ಪಾಕ ಎಲ್ಲ ಒಳಗೆ ಹೋಗುತ್ತೆ. ಚೆನ್ನಾಗಿ ನೋಡಿ ಪದ್ರ ಹೆಂಗ್ ಬಂತು ಅಂತಾನೆ ಗೊತ್ತಿಲ್ಲ.
ಸರಿ ಸಂಕ್ರಾಂತಿ ಹಬ್ಬಕ್ಕೆ ಪಾದೂಷಣ ಮಾಡ್ತಾರೆ. ವಾಸನೆ ಬರೋದು ಹೌದು. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಪ್ರಕಾಶ್ ಅವ್ರೆ, ಥ್ಯಾಂಕ್ ಯು ಸರ್. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಒಬ್ಬನೇ ತಿನ್ನಕ್ಕಾಗಲ್ಲ, ಸಿಕ್ಕಾಪಡೆ ದಂಡಪಿಂಡ್ಗಳ ಜನ ಇಲ್ಲಿ ಕೂತಿದ್ದಾರೆ, ಅವ್ರಿಗೆಲ್ಲ ಕೊಟ್ಕೊಂಡ್ಬರ್ಬೇಕು. ಆದ್ರೂ ಮುರುಳಿ ಅವರೇ ಕಾರ್ಯಕ್ರಮ ಮುಗಿಸಿ ಆ ದಂಡ ಪಿಂಡಗಳಿಗೆ ಆಮೇಲೆ ಕೊಡಿ ಅಂತ ಹೇಳ್ತಾ ಇದ್ದೀರಾ. ಓಕೆ, ಆಮೇಲೆ ಕೊಟ್ಕೊಡ್ತೀನಿ ಅವ್ರಿಗೆ. ಏನ್ ಮಾಡೋದು, ಕಾರ್ಯಕ್ರಮ ಮುಗಿಸ್ಬೇಕು. ಮುರುಳಿ ಅವರೇ ನಮ್ಮನ್ನು ಕರ್ಸ್ಕೊಳ್ಳಿ, ನಾವು ಬರ್ತೀವಿ, ಒಂದಿನ ಅಡಿಗೆ ಮಾಡಿ ತೋರಿಸ್ತೀವಿ ಅಂತ ಇದ್ದೀರಾ. ಖಂಡಿತವಾಗ್ಲೂ ತೋರಿಸ್ಬೋದು. ಆದ್ರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು. ಫೇಸ್ಬುಕ್ ಅಲ್ಲಿ ಒಗ್ಗರಣೆ ಡಬ್ಬಿಗೆ ಹೋಗಿ ನಮಗೆ ಮೆಸೇಜ್ ಮಾಡಿದ್ರೆ ನಿಮ್ಮನ್ನ ಕರ್ಸ್ಕೊಳ್ತೀವಿ. ಇಲ್ಲ ಫೋನ್ ಮಾಡಿ, ಇಲ್ಲ ಸಿಕ್ತಾಗ ಹೇಳಿ, ಇಲ್ಲ ಯಾರ ಕೈಲಾದ್ರೂ ಹೇಳಿಸಿ, ನಿಮ್ಮ ಮಗನಿಗೆ ಹೇಳಿ, ಅವ್ನು ನಿಮ್ಮ ಮೇಲ್ ಮಾಡಿ ಕರ್ಸ್ಕೊಡ್ತಾನೆ. ನೋ ಪ್ರಾಬ್ಲಮ್. ಇಷ್ಟೆಲ್ಲ ಆಪ್ಷನ್ ಇದೆ. ಖಂಡಿತವಾಗ್ಲೂ ನಿಮ್ಗೆ ಕರ್ಸ್ಕೊಳ್ತೀವಿ ಒಗ್ಗರಣೆ ಡಬ್ಬಿಗೆ ಅಂತ ತಿಳಿಸಿ. ಇದು ವಿಶೇಷವಾದಂತ ಕಾರ್ಯಕ್ರಮ, ನಮ್ಮ ಸಂಕ್ರಾಂತಿ ಹಬ್ಬದ ವಿಶೇಷವಾದಂತ ಕಾರ್ಯಕ್ರಮ ಅಂತೇಳಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ